15 ವರ್ಷದ ಒಂಜಿ ಕನ ಇತ್ತಿನತ್ತ ಅವು ಇನಿ ನನಸಾಂಡ್ ಅಪ್ಪನೆ ಸಿಂಹದ ರೂಪೋಡು ಬತ್ತದ ಎಂಕವು ಕನ್ನಟು ತೋಜಾದಿನ ಒಂಜಿ ವಿಚಾರ ಕನ ಮಾತೆರೆಗಳ ಕಟ್ಟುಂಡು ಆಂಡ ಐತ ತಾದಿ 11 ಪೋಪನಗಳು ಬಾರಿ ಕಮ್ಮಿ 15 ವರ್ಷೋಡು ಯಾನಿತ್ತೆ ಮಲ್ತದು ಇನಿಕ್ ಪರಿಪೂರ್ಣ ಆಂಡ್ ಅಪ್ಪೆನ ಒಂಜಿ ಕಮ್ಮಿ ಎತ್ತಿನ ಭಗವತಿ ಕ್ಷೇತ್ರ ಇನಿ 18 ಆಂಡ್ ಯಾನ್ 15 ವರ್ಷದಿಂದ ಆ ಬೊಲ್ಪು ತೂಡು ಬಂದು ಯಾನ್ ಪ್ರಯತ್ನ ಬತ್ತೆ ಐಟಿ ಯಾನ್ ಸಕ್ಸಸ್ ಆಯ. ದೇವಸ್ಥಾನವನ್ನು ಕಟ್ಟಿದರೆ ಅದು ಅವರಿಗೊಬ್ಬರಿಗೆ ಅದರ ಪ್ರಯೋಜನ ಸಿಗುವಂಥದ್ದಲ್ಲ, ತೀಯ ಸಮುದಾಯವಲ್ಲದೆ ಇತರರು ಕೂಡ ಇಲ್ಲಿ ಮನೆಗಳೆಲ್ಲ ಇರ್ಬೋದು, ಅವರನ್ನು ಈ ದೇವಿಯು ರಕ್ಷಣೆ ಮಾಡಲಿ. ನಮ್ಮ ಆಗ್ರಹ ಏನಿತ್ತು, ಒಂದು ಅಯೋಧ್ಯೆಯ ರಾಮ ಮಂದಿರ 124 ವರ್ಷಗಳ ಹಿಂದೆ ನಡೆಯುವಂತಹ ಮಹಾಕುಂಭಮೇಳ, ಅದೇ ರೀತಿಯಲ್ಲಿ ನಮ್ಮೆಲ್ಲರ ಆಗ್ರಹವೂ ಕೂಡ ಆಗಿತ್ತು. ಸುಮಾರು 600 ವರ್ಷಗಳ ಹಿಂದೆ ನಾಶವಾಗಿದ್ದಂತಹ ಬೋಲ್ನಾಡಿನ ಭಗವತಿ 18ನೇ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ ಭಾವಿಸ್ತಾ ಇದ್ದೇನೆ. ಹಿಂದೂ ಸಮಾಜಕ್ಕೆ ಇದೊಂದು ಪುಣ್ಯ ಕ್ಷೇತ್ರ ಆಗಲಿ ಎಂಬುದು ನಮ್ಮ ಆಸೆ. ಎಂಕ್ಲೆಗ್ ತೂತು ಮಸ್ತ್ ಖುಷಿ ಅಂಡ್ ಧ್ವಜಸ್ತಂಭ ತುಂಬ ಒಳ್ಳೆಯದಾಗಿದೆ, ಅಮ್ಮನ ದೇವಸ್ಥಾನ ಸಹ ತುಂಬ ಒಳ್ಳೆಯದಾಗಿದೆ. ಮತ್ತು ನಮಗೆ ಧ್ವಜಸ್ತಂಭ ನೋಡಿಗೆ ಅಮ್ಮನ ಬೆಳಗು ನೋಡಿದ್ರೆ ತುಂಬ ಸಂತೋಷ ಆಗ್ತದೆ. ಯಾವ ರೀತಿ ಸೇವೆ ಮಾಡಿದ್ದಾರೆ ಅಂತ ಈ ಜನಗಳೇ ಹೇಳ್ಬೋದು. ನಮ್ಮ ಪುಣ್ಯ ಅಂತಲ್ಲ, ನಮ್ಮ ಪೂರ್ವಜರು ಮಾಡಿದಂಥ ವಿಶೇಷವಾದ ಪುಣ್ಯದ ಸಂಚಯನದಿಂದಾಗಿ ನಮಗೆ ಇಂದು ಆ ಕ್ಷಣಗಳನ್ನು ನೋಡುವಂಥ ಒಂದು ಅವಕಾಶ ಒದಗಿ ಬಂದಿದೆ ಅನ್ನುವಂಥದ್ದು ನನ್ನ ಒಂದು ಮನೋಭಾವನೆ. ಈ ಊರದ ಜನಕ್ಕೆಲ್ಲ ಎಂಕ್ಲಿಗೆ ಹೆಚ್ಚು ಮಟ್ಟದ ಎಂಕ್ಲು ಸಹಾಯ ಸಹಕಾರ ಕೊಡ್ತೇವೆ. ಒಂಜಿ 84 ಜೋಕುಲನ ಒಂಜಿ ಟೀಮ್ ಉಂಡು ಎಂಕ್ಲನ ಈ ಕೆಲಸಗೊಂಡತ್ತೆ ಅವು ಬಿಲೆ ಕಟ್ಟರೆ ಸಾಧ್ಯ. ನಮ್ಮ ಪುಣ್ಯಭೂಮಿ ತುಳುನಾಡಿನಲ್ಲಿ ಕರಾವಳಿಯಲ್ಲಿ ಅನೇಕ ದೈವ ದೇವರ ಸಾನ್ನಿಧ್ಯಗಳು ತಮ್ಮ ವಿಶಿಷ್ಟವಾದ ಒಂದು ಕಾರಣಿಕ ಶಕ್ತಿಯ ಮೂಲಕ ತಮ್ಮ ಇರುವಿಕೆಯನ್ನು ಜಗತ್ತಿಗೆ ತೋರ್ಪಡಿಸಿ ಜೀರ್ಣೋದ್ಧಾರಗೊಂಡಂತಹ ನಿದರ್ಶನಗಳು ಅನೇಕ ಇದೆ. ಬಹುಶಃ ಈ ಒಂದು ಕ್ಷೇತ್ರ ಕೂಡ ಇಂತಹುದೇ ರೀತಿಯಲ್ಲಿ ಓರ್ವ ಭಕ್ತರಿಗೆ ಕನಸಿನಲ್ಲಿ ಒಂದು ಸ್ವಪ್ನದ ರೂಪದಲ್ಲಿ ಕಾಣಿಸಿಕೊಂಡು ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಆಗಿದೆ ಅನ್ನುವಂಥದ್ದು. ಈ ಕ್ಷೇತ್ರ ಯಾವುದು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಳಿಕೆ ಗ್ರಾಮದ ಇರುಂಬು ಸಿಂಹಮೂಲೆಯಲ್ಲಿರುವಂತಹ ಬೋಳ್ನಾಡು ಶ್ರೀ ಚೀರುಂಬ ಭಗವತಿ ದೇವಸ್ಥಾನ. ಮಾರ್ಚ್ 9ರಿಂದ 16ರವರೆಗೆ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆದಿದೆ ಅನ್ನುವಂಥದ್ದು. ಬಹುಶಃ ನೀವು ಕ್ಷೇತ್ರ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವೀಗ ದೇವಸ್ಥಾನದ ಒಳಾಂಗಣದಿಂದ ನಿಮಗೆ ಒಂದಷ್ಟು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೇವರ ಗುಡಿಗಳಾಗಿರ್ಬೋದು ಅಥವಾ ಪರಿವಾರ ದೇವರ ಗುಡಿಗಳಾಗಿರ್ಬೋದು ಯಾವ ರೀತಿ ಅತ್ಯಂತ ಸುಂದರವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಅನ್ನುವಂಥದ್ದನ್ನು ನೀವೀಗ ನೋಡ್ತಾ ಇದ್ದೀರಿ. ಅತ್ಯಂತ ಸಂಭ್ರಮ ಸಡಗರದಿಂದ ಈ ಒಂದು ಕ್ಷೇತ್ರದ ಪುನರ್ ನಿರ್ಮಾಣ ಕೆಲಸಗಳು ನಡೆದು ಈಗಾಗಲೇ ಬ್ರಹ್ಮಕಲಶೋತ್ಸವ ಈಗ ಸಂಪನ್ನಗೊಂಡಿದೆ ಅನ್ನುವಂಥದ್ದು. ಇನ್ನು ಈ ಕ್ಷೇತ್ರ ನಿರ್ಮಾಣಗೊಂಡಿರುವಂಥ ಹಿಂದೆ ಒಂದು ಬಹಳಷ್ಟು ಕೌತುಕವಾದ ಹಿನ್ನೆಲೆ ಇದೆ ಅನ್ನುವಂಥದ್ದು. ಈ ಕ್ಷೇತ್ರ ಏನಿದೆ ಸರಿಸುಮಾರು 600 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ನಾಶ ಆಗಿತ್ತು. ಪರಕೀಯರ ಒಂದು ದಬ್ಬಾಳಿಕೆಗೆ ದೌರ್ಜನ್ಯಕ್ಕೆ ಸಿಲುಕಿ ಸಂಪೂರ್ಣವಾಗಿ ನಾಶವಾಗಿ ಹೋಗಿತ್ತು. ಅದಾದ ಬಳಿಕ ಈ ದೇವಾಲಯದ ಯಾವುದೇ ರೀತಿ ಕುರುಹಗಳು ಇಲ್ಲದೆ ಇಲ್ಲಿನ ದೇವರಿಗೆ ಯಾವುದೇ ರೀತಿ ಆರಾಧನೆಗಳು ಇಲ್ಲದಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣಗೊಂಡಿತ್ತು. ಅಂಥ ಸಂದರ್ಭದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಈ ಭಾಗದ ಅಂದರೆ ಇದು ತೀಯ ಸಮಾಜಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ ಆಗಿರುವುದರಿಂದ ಈ ಸಮಾಜದ ಒಂದಷ್ಟು ಪ್ರಮುಖರು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವಂತಹ ಒಂದು ನೆಲೆಯಲ್ಲಿ ಮುಂದಾಗಿದ್ದರು. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಸೂಚನೆ ಸಿಕ್ಕಿತ್ತು, ಈ ಕ್ಷೇತ್ರದ ಒಂದು ಪುನರ್ ನಿರ್ಮಾಣ ಕೆಲಸ ಏನಿದೆ ಅದು ತಮ್ಮಿಂದ ಆಗೋದಿಲ್ಲ, ಅದಕ್ಕೋಸ್ಕರವೇ ಒಬ್ಬ ವ್ಯಕ್ತಿಯನ್ನು ಆ ತಾಯಿ ನಿಯೋಜನೆ ಮಾಡಿದ್ದಾರೆ, ಅವರ ಮೂಲಕವೇ ಈ ಒಂದು ಕ್ಷೇತ್ರ ಮತ್ತೆ ಬೆಳಗುತ್ತೆ ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಅದರಂತೆ ಊರಿನವರು ನಮ್ಮಿಂದ ಇದು ಆಗುವಂತಹ ವಿಚಾರ ಅಲ್ಲ ಎನ್ನುವಂತಹ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನೇ ಕೈಬಿಟ್ಟಿದ್ರು. ಅದಾದ ಬಳಿಕ 15 ವರ್ಷಗಳ ಹಿಂದೆ ಈ ಒಂದು ಕ್ಷೇತ್ರ ಮತ್ತೆ ಎದ್ದು ನಿಲ್ಲುವಂತಹ ನೆಲೆಯಲ್ಲಿ ಒಂದು ಪ್ರೇರಣೆ ಆರಂಭ ಆಯಿತು. ಅಂದರೆ ಅದಕ್ಕೆ ಸೂಚನೆ ಕೊಡುವಂತಹ ಒಂದು ಘಟನೆ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಸಮೀಪದ ಉಚ್ಚಿಲದವರು ಆಗಿರುವಂತಹ, ಪ್ರಸ್ತುತ ಮುಂಬೈನಲ್ಲಿ ಪ್ರತಿಷ್ಠಿತ ಉದ್ಯಮಿಯಾಗಿರುವಂತಹ, ಕೊಡುಗೈದಾನಿ ಸಮಾಜ ಸೇವಕರು ಆಗಿರುವಂತಹ ಕೃಷ್ಣ ಎನ್ ಉಚ್ಚಿಲ ಅವರಿಗೆ ಕನಸಿನಲ್ಲಿ ಒಂದು ವಿಚಾರ ಕಾಣಿಸಿಕೊಳ್ಳುತ್ತೆ. ತಾಯಿ ಭಗವತಿಯ ವಾಹನವಾದ ಸಿಂಹ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಈ ಒಂದು ತಾಯಿ ಭಗವತಿಯ
ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಅಂದರೆ ಪುನರ್ನಿರ್ಮಾಣ ಮಾಡಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಡುತ್ತೆ ಅನ್ನುವಂಥದ್ದು. ಅಂದರೆ ಸ್ವಪ್ನದಲ್ಲಿ ಕೃಷ್ಣ ಉಚ್ಚಿಲ್ ಅವರು ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಿಂಹ ಕಾಣಿಸಿಕೊಳ್ಳುತ್ತೆ, ಅವರನ್ನು ತಡೆಯುತ್ತೆ. ಈ ಜಾಗಕ್ಕೆ ಯಾಕೆ ಬಂದಿದ್ದಿ ಅನ್ನುವಂಥ ಪ್ರಶ್ನೆಯನ್ನು 3 ಬಾರಿ ಕೇಳಿದಾಗ ಕೃಷ್ಣ ಎನ್ ಉಚ್ಚಿಲ್ ಅವರ ಬಾಯಿಯಿಂದ ಅಮ್ಮ ಎನ್ನುವಂತಹ ಒಂದು ಮಾತು ಹೊರಡುತ್ತೆ. ಆ ಮಾತನ್ನು ಕೇಳಿದಂತಹ ಸಿಂಹ, ನೀನು ತಾಯಿಗೋಸ್ಕರ ಬಂದಿದ್ದೀಯಾ ಎನ್ನುವಂಥದ್ದನ್ನು ಕೇಳಿ, ಹಾಗಿದ್ದರೆ ಈ ಕ್ಷೇತ್ರವನ್ನು ನಿನ್ನಿಂದ ಅಭಿವೃದ್ಧಿಪಡಿಸುವಂತಹ ಕೆಲಸಗಳಾಗಬೇಕು, ಪುನರ್ನಿರ್ಮಾಣ ಮಾಡುವಂತಹ ಕೆಲಸಗಳಾಗಬೇಕು ಎನ್ನುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಆ ಸಿಂಹ ಕೃಷ್ಣ ಎನ್ ಉಚ್ಚಿಲ್ ಅವರಿಗೆ ವಹಿಸಿಕೊಡುತ್ತೆ. ಇಟ್ಟಂಥ ಹೆಜ್ಜೆಯನ್ನು ಹಿಂದಿಡಬೇಡ ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಈ ಒಂದು ಕೆಲಸಕ್ಕೆ ಕಾರ್ಯಪ್ರವೃತ್ತರಾಗುವ ಹಾಗೆ ಅವರಿಗೆ ಪ್ರೇರಣೆ ಸಿಗುತ್ತೆ. ಅದಾದ ಬಳಿಕ ಅವರು ಊರಿಗೆ ಬಂದು ಇಂತಹ ಒಂದು ಕ್ಷೇತ್ರ ಯಾವುದು ಎನ್ನುವಂತಹ ಒಂದು ಅನ್ವೇಷಣೆಯಲ್ಲಿ ತೊಡಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಈ ಬೊಳ್ನಾಡು ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಸನ್ನಿವೇಶಗಳಿರುವಂಥದ್ದು, ಅವರು ಜೀರ್ಣೋದ್ಧಾರಕ್ಕಾಗಿ ಆಗಮಿಸುವಂಥ ವ್ಯಕ್ತಿಗೋಸ್ಕರ ಕಾಯ್ತಾ ಇರುವಂತಹ ವಿಚಾರಗಳನ್ನು ತಿಳಿಸ್ತಾರೆ. 15 ವರ್ಷಗಳ ಹಿಂದೆ ಆರಂಭಗೊಂಡಂತಹ ಪ್ರಯತ್ನ 2017ರಲ್ಲಿ ಶಿಲಾನ್ಯಾಸ, 2016ರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯನ್ನು ಖರೀದಿ ಮಾಡಿ 2017ರಲ್ಲಿ ಶಿಲಾನ್ಯಾಸ ನೆರವೇರಿಸಲಾಗಿತ್ತು. ಆ ಬಳಿಕ ಹಂತವಾಗಿ ಅಭಿವೃದ್ಧಿ ಕೆಲಸಗಳು, ಅಂದರೆ ಈ ಪುನರ್ನಿರ್ಮಾಣ ಕೆಲಸಗಳು ನಡೆದು ಈಗ ಈ ಕ್ಷೇತ್ರ ಜೀರ್ಣೋದ್ಧಾರಗೊಳ್ತಾ ಇದೆ ಅನ್ನುವಂಥದ್ದು ಇದು ಈ ಒಂದು ಕ್ಷೇತ್ರದ ವೈಶಿಷ್ಟ್ಯಪೂರ್ಣವಾದ ಹಿನ್ನೆಲೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ಬ್ರಹ್ಮಕಲಶೋತ್ಸವದ ಬಗ್ಗೆ ಈ ಊರಿನ ಮಂದಿಗೆ ಎಷ್ಟು ಖುಷಿಗಿದೆ, ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ತೊಡಗಿಸಿಕೊಂಡಂತಹ ಸಮಿತಿಗಳ ಪದಾಧಿಕಾರಿಗಳು ಏನು ಹೇಳ್ತಾರೆ, ಅವರ ಸಂಭ್ರಮ ಎಷ್ಟಿದೆ, ಜೊತೆಗೆ ಈ ಕ್ಷೇತ್ರದ ರೂವಾರಿಗಳಾಗಿರುವಂತಹ ಕೃಷ್ಣ ಎನ್ ಉಚ್ಚಿಲ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳ್ಕೊಂಡು ಬರೋಣ ಬನ್ನಿ. കൊണ്ട് പാൽക്കുച്ചി അടുപ്പിച്ചു. നല്ലൊരു പരിക്കപ്ലാ വന്നിരിക്കുന്ന അഭിമാനം കൊണ്ടു ശമനം കണ്ടു. മേൽക്കണ്ട കീഴ്ക്കണ്ട ഛേദിച്ചു. പള്ളിപ്പീഠ വന്നിരിക്കുന്നതായ വസ്തു നിർമ്മിച്ചു. ഇരിക്കുന്നതായ ഭാഗ്യം തന്നെ ആണല്ലോ ഇത്. ഇങ്ങനൊരു കർമ്മം എത്ര ധനമുണ്ടെങ്കിലും ആർക്കെങ്കിലും സാധിക്കോ? മന്ത്രവാദി അനുഗ്രഹം കൊണ്ട് സാധിക്കുന്ന കർമ്മമാണല്ലോ ബ്രഹ്മനാദി. അഭിമാനത്തിനും ഐശ്വര്യത്തിനും പുറപടി വരുത്താതെ നാളെയും നീളയും നടക്കേണ്ട ഭാഗ്യങ്ങളൊക്കെ നാളും ഉണ്ടാക്കി തരണേ മാതാക്കന്മാരെ. ഇനി 7 ദിവസത്തേതായ ഭരണിക്കും ഭക്തന്മാരെല്ലാം കാത്തിരുന്ന ദിവസമല്ലേ മന്ത്രവാദി. എങ്ങനെയാണോ മന്ത്രവാദിനെ കയ്യിൽ അല്ലെ ആ കീറുമ്പാൽ നാൾ വരുന്ന പ്രതിഷ്ഠിപ്പിച്ച് അല്ലേ ഇനി പല പല ക്ഷേത്രത്തിലും അങ്ങനെ ആ മന്ത്രവാദിന്റെ അല്ലെ പ്രതിഷ്ഠാപത്തിനും അഭിമാനത്തിനും ഒരു കുറവ് വരുത്താലേ ഞങ്ങളെ 14 കാത്തുരക്ഷിക്കും. അങ്ങനെ മന്ത്രവാദിന്റെ അഭിമാനത്തിനും ഐശ്വര്യത്തിനും ഒരു കുറവ് വരുത്തുമല്ലേ ഞങ്ങളെ 14 കാത്തുരക്ഷിക്കും. സന്തോഷമായിട്ട് നമ്മൾക്ക് ಬೊಳ್ನಾಡು ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ 600 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕ್ಷೇತ್ರ ಈಗ ಅತ್ಯದ್ಭುತವಾಗಿ ಬೆಳೆದು ನಿಂತಿರುವಂಥದ್ದು. ಸೊ ಈ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹುಶಃ ನಮ್ಮ ಊರು ಜಿಲ್ಲೆ ಮಾತ್ರ ಅಲ್ಲ, ಪಕ್ಕದ ರಾಜ್ಯಗಳಿಂದಲೂ ಕೂಡ ಬಹಳಷ್ಟು ಮಂದಿ ಬಂದು ಭಾಗವಹಿಸಿದ್ದಾರೆ. ಬಹುಶಃ ಅವರೆಲ್ಲರನ್ನು ಕೂಡ ಒಂದಷ್ಟು ಮಾತನಾಡಿಸೋಣ. ಸೊ ಒಂದಷ್ಟು ಪ್ರಮುಖರಿದ್ದಾರೆ, ಅವರೆಲ್ಲರ ಜೊತೆಗೆ ಮಾತನಾಡಿಸಿಕೊಂಡು ಈ ಒಂದು ಸಂಭ್ರಮದ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಕೊಂಡು ಬರೋಣ ಅನ್ನುವಂಥದ್ದನ್ನು ಹೇಳ್ತಾ. ಸರ್ ನಮಸ್ತೆ. ನಮಸ್ತೆ ಸರ್. ನಾನು ಚಂದ್ರಶೇಖರ್ ಬೆಲ್ಚಡ್ ಅಂತ. ನಾನು ಈ ನಮ್ಮ ಕರ್ಮಭೂಮಿಯಿಂದ ಜನ್ಮಭೂಮಿ ಬಿಟ್ಟು ಮುಂಬೈಗೆ ಹೋಗಿ ಸಾಧಾರಣ ಒಂದು 45 ವರ್ಷ ಆಯಿತು. ನಾನಲ್ಲಿ ತಿಯಾ ಸಮಾಜ ಮುಂಬೈ ಅಂತ ಅದರಲ್ಲಿ ಸುಮಾರು ಒಂದು 10 ವರ್ಷದಿಂದ ನಾನು ಅದರ ಅಧ್ಯಕ್ಷನಾಗಿ ಕೆಲಸ ಇದ್ದೇನೆ. ಈಗ ನಾನು ಒಂದು 2 ವರ್ಷದ ಮೊದಲು ಈಗ ನಾನು ನಿಕಟಪೂರ್ವ ಅಧ್ಯಕ್ಷನಾಗಿದ್ದೇನೆ. ನಾನು ಅಲ್ಲಿಯ ತಿಯಾ ಸಮಾಜದಲ್ಲಿ ಒಂದು ಕಡಿಮೆ ಪಕ್ಷ ಅಂತ ಹೇಳಿದರೆ ಒಂದು 30 ವರ್ಷದಿಂದ ಸಕ್ರಿಯವಾಗಿ ಕೆಲಸ ಮಾಡುತ್ತಾ ನಾನು ಕಾರ್ಯದರ್ಶಿಯಾಗಿ ಹಾಗೂ ನಾನು ಸಮಾಜದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ.
ಅದರ ನಮ್ಮೊಟ್ಟಿಗೆ ಇದಂತೆ ಕೃಷ್ಣ ಎನ್ ಉಚ್ಚಿಲರು ಕೂಡ ಅವರು ಒಬ್ಬರು. ಈ ಒಂದು ಘನ ಕಾರ್ಯ ಅಂತ ಹೇಳ್ಬೋದು ನಾನು. ಇಷ್ಟೊಂದು ಹಣವನ್ನು ಖರ್ಚು ಮಾಡಿ, ಹಣ ಖರ್ಚು ಮಾಡೋದು ದೊಡ್ಡ ಕೆಲಸ ಅಲ್ಲ, ಆದರೆ ಆ ಖರ್ಚು ಮಾಡುವಂಥ ಒಂದು ಮನಸ್ಸು ಬೇಕು. ಹೆಚ್ಚಾಗಿ ಹಣ ಇದ್ದವರು ಎಲ್ಲರೂ ಖರ್ಚು ಮಾಡ್ತಾರೆ ಅಂತ ಏನಿಲ್ಲ, ಆದರೆ ನಮ್ಮ ಕೆ ಎನ್ ಉಚ್ಚಿಲರವರು ಬಹಳ ಶ್ರಮಪಟ್ಟು, ಯಾಕಂತೇಳಿ ನನಗೆ ಗೊತ್ತಿದ್ದಾಗೆ ಅವರು ಉದ್ದಿಮೆ ಮಾಡೋದಕ್ಕಿಂತ ಮೊದಲು ಭಾಳಷ್ಟು ಕಷ್ಟಪಟ್ಟು ಜೀವನವನ್ನು ಸಾಗಿಸಿ ಈಗ ಒಂದು ಉದ್ದಿಮೆಯನ್ನು ಸ್ಥಾಪಿಸಿ ಅದರಿಂದ ಬಂದಂಥ ಹಣವನ್ನು ಈ ನಮ್ಮ ಭಗವತಿ, ಇದು ನಾವು 18 ಕ್ಷೇತ್ರಗಳಲ್ಲಿ ಒಂದಾದಂಥ ಇದು ಬೊಳ್ನಾಡು ಭಗವತಿ. ಎಷ್ಟೋ 600 ವರ್ಷಗಳ ಹಿಂದೆ ಇದನ್ನು ಈ ದುಷ್ಟರು ಆ ಒಂದು ನಾಶ ಮಾಡಿದ್ದಾರೆ. ಒಂದು ಕೋಣೆಯಲ್ಲಿ ಎಲ್ಲರನ್ನು ಹಾಕಿ ಅಲ್ಲಿ ಬೆಂಕಿ ಹಾಕಿ ಅವರನ್ನು ನಾಶ ಮಾಡಿ, ಇವರಿಗೂ ಕೂಡ, ಯಾಕಂದರೆ ಇವರು ಉಚ್ಚಿಲದಲ್ಲೇ ಇದ್ದವರು, ಕೃಷ್ಣ ಉಚ್ಚಿಲರವರು ಉಚ್ಚಿಲದಲ್ಲಿ ಇದ್ದವರು. ಏನೋ ಅವರಿಗೊಂದು ತಾಯಿಯ ಒಂದು ಪ್ರೇರಣೆ, ಏನೋ ಒಂದು ಕನಸು ಬಿದ್ದಂತೆ ಅದರಲ್ಲಿ ಸಿಂಹ ಅವರಿಗೆ ಬಂದು ತಡೆದು ನಿಲ್ಲಿಸಿ, ಇಂಥ ಒಂದು ಕ್ಷೇತ್ರ ಉಂಟು, ನೀನಲ್ಲಿಗೆ ಹೋಗಿ ಅದರ ಬಗ್ಗೆ ಎಲ್ಲ ತಿಳಿದುಕೊಂಡು ನೀನು ನನ್ನ ಒಂದು ಜೀರ್ಣೋದ್ಧಾರ, ನನ್ನನ್ನು ಅಲ್ಲಿ ಪುನಃ ಸ್ಥಾಪಿಸಬೇಕಂತ ಹೇಳಿ ಅವರಿಗೆ ಒಂದು ಅಭಯ ಆಯ್ತಂತೆ. ಆ ಅಭಯ ಪ್ರಕಾರ ಅವರು ಇಲ್ಲಿಗೆ ಏನೋ ಬಂದ್ರೆ ಅಂತ ಹೇಳ್ತಾರೆ. ಬರುವಾಗ ಅವರಿಗೆ ಇಲ್ಲಿನವರೆಲ್ಲ ಕೆಲವರು ಸಿಕ್ಕಿ ಈ ಜಾಗದ ಪರಿಚಯವನ್ನು ಹೇಳಿ, ಆ ಅಳಿಸಿ ಹೋದಂಥ ಜಾಗದಲ್ಲಿ ಕೂಡ ಅವರಿಗೆ ಏನೋ ಪ್ರಾಬ್ಲಮ್ ಆಯಿತು, ಅಲ್ಲಿ ಅವರಿಗೆ ಏನೋ ಜಾಗ ಕೊಡ್ತೇವೆ, ಏನೋ ಕೊಡುವುದಿಲ್ಲ, ಏನೆಲ್ಲ ಆಯಿತು. ಆದ್ದರಿಂದ ಅವರು ಮುಂದಕ್ಕೆ ಬಂದು ಇಲ್ಲಿ ಒಂದು ನನ್ನಂದಾಜು ಒಂದು 2 ಎಕರೆಯ ಜಾಗವನ್ನು ಖರೀದಿಸಿ, ಒಂದು 7-8 ವರ್ಷದ ಮೊದಲು ಖರೀದಿಸಿ ಇವತ್ತು ಅಂತ ಹೇಳಿದರೆ ನಾವೊಂದು ಬ್ರಹ್ಮ ಕಲಶ ಮಟ್ಟಕ್ಕೆ ಬಂದು ಮುಟ್ಟಿದ್ದಾರೆ. ನಾವು ಈಗ 18 ಕ್ಷೇತ್ರದಲ್ಲಿ, ನಾನು ಹೆಚ್ಚಾಗಿ ಒಂದು 6-7 ಕ್ಷೇತ್ರದಲ್ಲಿ ಹೋಗಿ ಸಕ್ರಿಯವಾಗಿ ನಾವು ನೋಡ್ತಾ ಇದ್ದೇವೆ. ನಡವಳಿ ಉತ್ಸವ ಅಥವಾ ವರ್ಷಕ್ಕೊಮ್ಮೆ ಹೋಗಿ ಅಲ್ಲಿಯ ಹೊಸಕ್ಕಿ ನಡವಳಿ ಇರ್ಬೋದು ಅಥವಾ ನವರಾತ್ರಿ ಉತ್ಸವ ಇರ್ಬೋದು, ನಾವೆಲ್ಲ ನೋಡಿದವರು. ಅದಕ್ಕೆ ಒಂದು ಭಿನ್ನವಾಗಿ ಅಂತ ಹೇಳ್ಬೋದು ಅಂತ ಈ ಒಂದು ಪುನರ್ ನಿರ್ಮಾಣವನ್ನು ನಮ್ಮ ಕೃಷ್ಣ ಎನ್ ಉಚ್ಚಿಲರವರು ಮಾಡಿದ್ದಾರೆ. ಇವತ್ತಿನ ಬ್ರಹ್ಮಕಲಶಕ್ಕೆ ಭಾಳಷ್ಟು ಮಂದಿ ಬಂದಿದ್ದಾರೆ. ಆದ್ದರಿಂದ ಈ ಶುಭವನ್ನು ಅವರು ಮಾಡುತ್ತಾ ಇದ್ದಾರೆ. ಅವರಿಗೆ ಆ ಭಗವತಿ ಅಮ್ಮನವರು ಈ ಊರಿನ ಎಲ್ಲರಿಗೂ ಕೂಡ, ಯಾಕಂತ ಹೇಳಿದರೆ ಅವರೊಂದು ಈ ಒಂದು ದೇವಸ್ಥಾನವನ್ನು ಕಟ್ಟಿದರೆ ಅದು ಅವರಿಗೊಬ್ಬರಿಗೆ ಅದರ ಪ್ರಯೋಜನ ಸಿಗುವಂಥದ್ದಲ್ಲ. ಈ ಜಾಗದ ಎಷ್ಟು ಮಂದಿ ಎಲ್ಲ ನಮ್ಮ ತಿಯಾ ಸಮುದಾಯದವರು ಇದ್ದಾರೆ. ತಿಯಾ ಸಮುದಾಯವಲ್ಲದೆ ಇತರರು ಕೂಡ ಇಲ್ಲಿ ಮನೆಗಳೆಲ್ಲ ಇರ್ಬೋದು, ಅವರನ್ನು ಈ ದೇವಿಯು ರಕ್ಷಣೆ ಮಾಡಲಿ ಅಂತ ಹೇಳಿ ನಾನು ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು ಸರ್? ನಾನು ಆದರ್ಶ್ ಮಂಜೇಶ್ವರ ಅಂತೇಳಿ, ಮಂಜೇಶ್ವರ ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗ ಬ್ರಹ್ಮಕಲಶ ನಡೀತಾ ಇದೆ, ಬಹಳ ಸುಂದರವಾಗಿ ಒಂದು 18ನೇ ಕ್ಷೇತ್ರ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಣ ಆಗಿದೆ. ಏನು ಹೇಳ್ತೀರಿ, ಹೇಗೆ ಅನಿಸ್ತಾ ಇದೆ? ಅತ್ಯಂತ ಸಂಭ್ರಮ ಹಾಗೂ ಭಾವಪೂರ್ಣವಾದಂಥ ಒಂದು ಸಮಯ. ಯಾಕೆಂತೇಳಿದರೆ ನಮ್ಮ ಈ ಜೀವಿತಾವಧಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿರುವಂಥದ್ದು, ನಮ್ಮ ಆಗ್ರಹ ಏನಿತ್ತು, ಒಂದು ಅಯೋಧ್ಯೆಯ ರಾಮ ಮಂದಿರ, ಅದು ನಮಗೆ ನೋಡುವಂಥ ಭಾಗ್ಯ ಸಿಕ್ಕಿದೆ. ಆನಂತರ 124 ವರ್ಷಗಳ ಹಿಂದೆ ನಡೆಯುವಂತಹ ಮಹಾಕುಂಭಮೇಳ, ಅದೇ ರೀತಿಯಲ್ಲಿ ನಮ್ಮೆಲ್ಲರ ಆಗ್ರಹವೂ ಕೂಡ ಆಗಿತ್ತು. ಸುಮಾರು 600 ವರ್ಷಗಳ ಹಿಂದೆ ನಾಶವಾಗಿದ್ದಂತಹ ಬೋಳ್ನಾಡಿನ ಭಗವತಿ, ತಿಯಾ ಸಮುದಾಯದ ನುಡಿಗಟ್ಟಿನಲ್ಲೂ ತಿಯಾ ಸಮುದಾಯದ ಇತಿಹಾಸದಲ್ಲೂ ಐತಿಹ್ಯದಲ್ಲೂ ಉಲ್ಲೇಖಿಸಲ್ಪಟ್ಟಂತಹ ಬೋಳ್ನಾಡು ಭಗವತಿ, ಸುಮಾರು 600 ವರ್ಷಗಳ ಹಿಂದೆ ನಾಶವಾದಂಥ ಬೋಳ್ನಾಡು ಭಗವತಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಉತ್ಸವದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇಂತಹ ಸಂದರ್ಭದಲ್ಲಿ ತಿಯಾ ಸಮುದಾಯಕ್ಕೆ ಮಾತ್ರ ಅಲ್ಲ, ಇದು ಹಿಂದೂ ಸಮುದಾಯಕ್ಕೆ, ಹಿಂದುತ್ವಕ್ಕೆ ಶಕ್ತಿಯನ್ನು ಕೊಡುವಂತಹ ಒಂದು ಪ್ರೇರಣಾದಾಯಿ ಕೆಲಸ. ಕೃಷ್ಣ ಉಚ್ಚಿಲರವರ ನೇತೃತ್ವದಲ್ಲಿ ಈ ಪ್ರದೇಶದ ಸರ್ವ ಹಿಂದೂಗಳ ಒಗ್ಗೂಡಿಕೆಯೊಂದಿಗೆ ತಿಯಾ ಸಮುದಾಯ 17 ಕ್ಷೇತ್ರಗಳಿತ್ತು. 18ನೇ ಕ್ಷೇತ್ರ, 18 ಕ್ಷೇತ್ರಗಳನ್ನು ಭರ್ತಿ ಮಾಡುವಂಥ ಯೋಗ ಇಂದಿನ ಈ ಕಾಲಘಟ್ಟದಲ್ಲಿ ನಮಗೆಲ್ಲರಿಗೂ ಒದಗಿ ಬಂದಿದ್ದರೆ ಅದು ಭಗವತಿ ಮಾತೆಯ ಆಶೀರ್ವಾದ ಎಂಬುದು ನಾವೆಲ್ಲರೂ ತಿಳಿದುಕೊಳ್ಬೇಕಾದಂಥ ಸತ್ಯ. ಇಂತಹ ಈ ಸಂದರ್ಭದಲ್ಲಿ ಭಗವತಿ ಮಾತೆ ನಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡಲಿ. ಹಿಂದೂ ಸಮುದಾಯ ಮತ್ತಷ್ಟು ಒಗ್ಗಟ್ಟಿನಿಂದ ಒಗ್ಗೂಡಿಕೊಂಡು, ಈ ಭಾರತ ಮಾತೆ ಭಗವತಿ ಮಾತೆ ಬೇರೆ ಇಲ್ಲ, ಇಬ್ಬರೂ ಕೂಡ ಒಂದೇ ಶಕ್ತಿ ಆದುದರಿಂದ ನಮ್ಮ ಈ ದೇಶ ಸಮೃದ್ಧಿಯಾಗಲಿ. ಭಗವತಿ ಮಾತೆಯ ಆಶೀರ್ವಾದ ಈ ಎಲ್ಲ ಪ್ರದೇಶದ ಜನರಿಗೆ ಮಾತ್ರವಲ್ಲ, ಸಂಪೂರ್ಣವಾಗಿ ಭಾರತ ದೇಶಕ್ಕೂ ಒದಗಿ ಬರಲಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೋಳ್ನಾಡಿನಲ್ಲಿ ಇಷ್ಟೊಂದು ಸುಂದರವಾಗಿ ತಾಯಿ ಚಿರುಂಬ ಭಗವತಿಯ ಕ್ಷೇತ್ರ ನಿರ್ಮಾಣ ಆಗಿದೆ. ಕೃಷ್ಣ ಎನ್ ಉಚ್ಚಿಲ ಅವರು
ಅದರ ಒಂದು ರೂವಾರಿಗಳಾಗಿ ಇದರ ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಅವರಿಗೆ ಸಾಥನ್ನು ಕೊಟ್ಟಿರುವಂಥದ್ದು ಅವರ ಜೊತೆಗಿರುವಂತಹ ತಂಡ. ಬಹುಶಃ ಈ ಒಂದು ತೀಯಾ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಸಂಘಟನೆಗಳಲ್ಲಿ ಗುರುತಿಸಿಕೊಂಡಂತಹ ಒಂದು ಯುವಕರ ತಂಡ ಅವರ ಈ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಸದಾ ಒಂದು ಪ್ರೋತ್ಸಾಹವಾಗಿ ಅವರ ಬೆನ್ನೆಲುಬಾಗಿ ನಿಂತಿದೆ ಅನ್ನುವಂಥದ್ದು. ಬಹುಶಃ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿ ಇರ್ಬೋದು ಅಥವಾ ತೀಯಾ ಸಮಾಜ ಸೇವಾ ಸಮಿತಿ ಇರ್ಬೋದು, ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮೋಹನಪ್ಪ ಅವರು ನ್ಯಾಯವಾದಿಗಳು ಕೂಡ ಹೌದು. ಸೊ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿಕೊಂಡಿದ್ದಾರೆ. ಸೊ ಈಗ ಈ ಬ್ರಹ್ಮಕಲಶೋತ್ಸವದ ಜವಾಬ್ದಾರಿ, ಕೆಲಸ ಕಾರ್ಯಗಳು ಹೇಗಿತ್ತು ಎಲ್ಲವನ್ನು ಕೂಡ ಮಾತನಾಡಿಸಿಕೊಳ್ಳೋಣ ಅನ್ನುವಂಥದ್ದನ್ನು ಹೇಳ್ತಾ ಸರ್, ನಮಸ್ತೆ. ನಮಸ್ತೆ. ಬಹುಶಃ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಬಹುಶಃ ಇಷ್ಟೊಂದು ಸುಂದರವಾದ ದೇವಸ್ಥಾನ ನಿರ್ಮಾಣದಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ. ಸೊ ಈಗ ಬ್ರಹ್ಮಕಲಶೋತ್ಸವ ಕೂಡ ನೆರವೇರಿದೆ, ಹೇಗೆ ಅನಿಸ್ತಾ ಇದೆ? ನೋಡಿ, ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ ಇದು ಒಬ್ಬನಿಂದ ಆದಂಥದ್ದಲ್ಲ, ಎಲ್ಲರ ಸಹಕಾರದಿಂದ ಆದಂಥ ಕಾರ್ಯ. ಆದರೆ ನಮ್ಮ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದಂಥ ಶ್ರೀಯುತ ಕೃಷ್ಣ ಎನ್ ಉಚ್ಚಿಲ್ರವರು ಇಲ್ಲದಿದ್ದರೆ ಈ ಕ್ಷೇತ್ರ ಖಂಡಿತ ಆಗ್ತಾ ಇರಲಿಲ್ಲ. ಅವರ ಧನ ಸಹಾಯ, ಸಂಪೂರ್ಣ ಸಹಕಾರ, ಒಂದು ಲೀಡರ್ಶಿಪ್ಪು, ಇದರಿಂದಾಗಿ ನಮಗೆಲ್ಲ ಪ್ರೇರಣೆ ಬಂದು ಈ ಒಂದು ಕಾರ್ಯ ಆಗಿದೆ ಅಂತ ಭಾವಿಸ್ತೇನೆ. ಮತ್ತು ಒಬ್ಬರ ಇಬ್ಬರದ್ದಲ್ಲ, ಇದು ಎಲ್ಲರೂ ಈ ಸಮಾಜದ ನಮ್ಮ ಸಮಾಜದವರು ಮತ್ತು ಹೊರಗಿನವರು ಕೂಡ ಸಹಕಾರ ನೀಡಿದ್ದಾರೆ. ಅಂದರೆ ನಮ್ಮ ಸಮಾಜದವರ ಅತಿ ಮುಖ್ಯವಾದ ಒಂದು ಜವಾಬ್ದಾರಿಯುತ ಕೆಲಸದಿಂದ ಈ ಒಂದು ಕಾರ್ಯ ಆಗಿದೆ. ಈ ಒಂದು ಪುಣ್ಯದ ದಿನದಲ್ಲಿ ನಾವು ಇದ್ದೇವೆ. ತುಂಬ ಸಂತೋಷ ಆಗ್ತಾ ಇದೆ. ಈ ಜನ್ಮದಲ್ಲಿ ನಮಗೆ ಈ ಒಂದು ಇವರು ಹೇಳಿದ ಹಾಗೆ 18ನೇ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತು ನಮಗೆ ತುಂಬ ಸಂತೋಷದ ದಿನ. ಯಾಕಂದರೆ ಇಲ್ಲಿ ಶ್ರಮಪಟ್ಟವರಿಗೆಲ್ಲರಿಗೂ ಕೂಡ, ನನಗೆ ಒಬ್ಬನಿಗೆಲ್ಲ ಶ್ರಮಪಟ್ಟವರಿಗೆ ಎಲ್ಲರಿಗೂ ಕೂಡ ತುಂಬ ಸಂತೋಷದ ದಿನ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ದೇವಸ್ಥಾನ ನಿರ್ಮಾಣದ ಹಿಂದೆ ಬಹಳಷ್ಟು ಸವಾಲುಗಳಿತ್ತು. ಎಲ್ಲವನ್ನು ಕೂಡ ಅವರ ಜೊತೆಗೂಡಿ ತಾವು ನಿಭಾಯಿಸಿಕೊಂಡು ನಿರ್ವಹಣೆ ಮಾಡಿಕೊಂಡು ಬಂದಿದ್ದೀರಿ. ಸೊ ಹೇಗಾಯಿತು ಕೆಲಸ ಕಾರ್ಯಗಳು ಆರಂಭದಿಂದ ಇಲ್ಲಿನವರೆಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದು? ನೋಡಿ, ಆರಂಭದಿಂದ ಜಾಗ ಖರೀದಿ ಮಾಡುವಲ್ಲಿಂದ ಇವತ್ತಿನವರೆಗೆ ತುಂಬ ಎಡರು ತೊಡರುಗಳನ್ನು ಅನುಭವಿಸಿದ್ದೇವೆ. ಯಾಕೆಂತ ಹೇಳಿದರೆ ಒಂದು ಕ್ಷೇತ್ರವೇ ಇಲ್ಲದ ಜಾಗದಲ್ಲಿ ಒಂದು ಕ್ಷೇತ್ರ ನಿರ್ಮಿಸುವುದು ಅಂತ ಹೇಳಿದರೆ ಅದು ಸಣ್ಣ ಕೆಲಸ ಅಲ್ಲ. ಎಲ್ಲರನ್ನೂ ಸೇರಿಸಿಕೊಂಡು, ಅಂದರೆ ನಮಗೆ 17 ಭಗವತಿ ಕ್ಷೇತ್ರಗಳನ್ನು ಕೂಡ ಅವರಿಂದ ಕೂಡ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಈ ಒಂದು ಕ್ಷೇತ್ರವನ್ನು ನಿರ್ಮಿಸಿದ್ದೇವೆ. ಅಂತ ಹೇಳಿದರೆ ನಾವು ಇದಕ್ಕಿಂತ ಮೊದಲು ಉಪ್ಪಳ ಭಗವತಿ ಕ್ಷೇತ್ರಕ್ಕೆ ಸೇರಿದ್ದೆವು. ಇವತ್ತು ಉಪ್ಪಳ ಭಗವತಿ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀಯುತ ಯು ಸುಕುಮಾರ್ರವರು ನಮ್ಮೊಂದಿಗಿದ್ದಾರೆ. ಅವರು ಸಂಪೂರ್ಣ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಂದ ಸಲಹೆ ಮಾರ್ಗದರ್ಶನವನ್ನು ನಾವು ಪಡೆದುಕೊಂಡು ಈ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ಕಣಿಲ ಭಗವತಿ ಕ್ಷೇತ್ರದವರು ಕೂಡ ಅವರು ಆಚಾರ ವಿಚಾರಗಳನ್ನು ನಮಗೆ ಹೇಳಿಕೊಟ್ಟು ಯಾವ ನಮ್ಮಿಂದ ಯಾವುದೆಲ್ಲ ಸರಿಯಾಗಲಿಲ್ಲ, ಯಾವುದೆಲ್ಲ ಕೆಲಸಗಳಾಗಬೇಕು ಎಂಬುದನ್ನು ಅವರು ಮನದಟ್ಟಾಗಿ ನಮಗೆ ವಿವರಿಸಿದ್ದಾರೆ. ಆಗಾಗ ಒಂದು ಸಲಹೆ ಸೂಚನೆಗಳನ್ನು ನೀಡುವುದರಿಂದ ಈ ಒಂದು ಕೆಲಸ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೇನೆ. ಓಕೆ, ಅಂದರೆ ಬಹುಶಃ ಇಂದು ಆರ್ಥಿಕ ಸಂಪನ್ಮೂಲಕ್ಕೆ ದೊಡ್ಡ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತವರು ಕೃಷ್ಣ ಎನ್ ಉಚ್ಚಿಲ್ ಅವರು. ಅದರ ಜೊತೆಗೆ ಅಂದರೆ ಒಟ್ಟು ಈಗ ಖರ್ಚು ವೆಚ್ಚಗಳು ಎಷ್ಟು ಆಗಿದೆ, ಎಷ್ಟು ಮೊತ್ತ ಬೇಕಾಗಿದೆ, ಅದನ್ನು ಹೇಗೆ ನಿರ್ವಹಣೆ ಮಾಡಿದ್ರಿ? ನೋಡಿ, ಈಗ ಇಷ್ಟರವರೆಗೆ ನಮ್ಮೊಂದು ಸರಿ ಲೆಕ್ಕ ಆಗಬೇಕಷ್ಟೇ ಒಂದು 8 ಕೋಟಿ ಖರ್ಚಾಗಿರ್ಬೋದು. ಅದರಲ್ಲಿ ಸಾಧಾರಣ 6.5 ಕೋಟಿಯಷ್ಟು ಕೃಷ್ಣ ಎನ್ ಉಚ್ಚಿಲ್ರವರು ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಸಹಾಯ ಬೇರೆ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಮ್ಮಿಂದಾಗಿ ಈ ಬೋಳ್ನಾಡು ಕ್ಷೇತ್ರದ ಸಮಾಜ ಬಾಂಧವರಿಂದ ಈ ಒಂದು ಕೆಲಸ ಆಗ್ತಾನೇ ಇರಲಿಲ್ಲ. ನಾವು ಕನಸಲ್ಲಿ ಕೂಡ ಗ್ರಹಿಸದಂಥ ಒಂದು ಕೆಲಸ ಕೃಷ್ಣ ಎನ್ ಉಚ್ಚಿಲ್ರವರ ಒಂದು ಆಗಮನದಿಂದ ಈ ಬೋಳ್ನಾಡು ಕ್ಷೇತ್ರ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಓಕೆ, ಸೊ ಈಗ ಒಟ್ಟು ಕ್ಷೇತ್ರ ಬೆಳಗ್ಗೆ ನಿಂತಿದೆ. ಸೊ ಇದರ ಬಗ್ಗೆ ಒಂದು ಎಷ್ಟು ಖುಷಿ ಇದೆ, ಏನು ಹೇಳ್ತೀವಿ ಅಂತ? ನೋಡಿ, ತುಂಬ ಖುಷಿ ಅರ್ಪಣೆಯಾಗಿದೆ. ನೋಡಿ, ತುಂಬ ಖುಷಿಯಾಗಿದೆ. ಇದು ನಮ್ಮ ಸಮಾಜದವರಿಗೆ ಮಾತ್ರ ಅಲ್ಲ, ಎಲ್ಲ ಸಮಾಜದವರಿಗೆ, ಅಂದರೆ ಹಿಂದೂ ಸಮಾಜಕ್ಕೆ ಇದೊಂದು ಪುಣ್ಯ ಕ್ಷೇತ್ರ ಆಗಲಿ ಎಂಬುದು ನಮ್ಮ ಆಸೆ. ತೀಯಾ ಸಮಾಜಕ್ಕೆ ಮಾತ್ರ ಅಲ್ಲ, ಸಮಸ್ತ ಹಿಂದೂಗಳಿಗೆ ಒಂದು ಪುಣ್ಯ ಕ್ಷೇತ್ರವಾಗಿ ಸಮಸ್ತ ಹಿಂದೂಗಳು ಈ ಒಂದು ಕ್ಷೇತ್ರಕ್ಕೆ ಬರಲಿ, ಈ ಒಂದು ದೇವಿಯ ಆಶೀರ್ವಾದ ಎಲ್ಲ ಸಮಾಜದವರಿಗೆ ಇರಲಿ ಅಂತೇಳಿ ನಮ್ಮದೊಂದು ಭಾವನೆ. ಓಕೆ, ಇನ್ನು ಇದಕ್ಕೆ ಸಮಾಜ ಬಾಂಧವರ ಪ್ರೋತ್ಸಾಹ ಇದೆ ಅಂತ ಹೇಳಿದೆ. ಇನ್ನು ಊರಿನವರ ಸಹಕಾರ, ಶ್ರಮದಾನಗಳು ಇತ್ಯಾದಿ ಸೇವಾ ಚಟುವಟಿಕೆಗಳಲ್ಲಿ ಹೇಗಾಯಿತು ಅದರ ಬಗ್ಗೆ ಸ್ವಲ್ಪ ನೋಡಿ. ಶ್ರಮದಾನ ಅಂತ ಹೇಳಿದರೆ ಎಲ್ಲರೂ ಒಂದು ಹೆಮ್ಮೆ ಪಡುವ ರೀತಿಯಲ್ಲಿ ಶ್ರಮದಾನ ಆಗಿದೆ. ಯಾಕೆ ಅಂತ ಹೇಳಿದರೆ 6 ಗಂಟೆವರೆಗೆ ಕೆಲಸಕ್ಕೆ ಹೋಗಿ ಪಾಪ 6-7 ಗಂಟೆಯಿಂದ ಇಲ್ಲಿ ಬಂದು ಶ್ರಮ ಸೇವೆ ಮಾಡಿ 11 ಗಂಟೆ ರಾತ್ರಿಯವರೆಗೆ ಶ್ರಮ ಸೇವೆ ಮಾಡಿದ್ದಾರೆ. ಅಂದರೆ ನಮ್ಮಲ್ಲಿ ಗಾರೆ ಕೆಲಸದವರಿದ್ದಾರೆ, ಆಚಾರಿ ಕೆಲಸದವರಿದ್ದಾರೆ, ಎಲ್ಲ ಕೆಲಸದವರು ನಮ್ಮಲ್ಲಿಯೇ ಇದ್ದಾರೆ, ಅಡಿಗೆ ಕೆಲಸದವರಿದ್ದಾರೆ, ಎಲ್ಲರೂ ಸೇರಿ ನೋಡಿ ಈ ಒಂದು ಚಪ್ಪರಕ್ಕೆ ಬೇಕಾಗುವ ಮಡಲನ್ನು ಮಹಿಳೆಯರೇ ಎಣೆದಿದ್ದಾರೆ. ಮಹಿಳೆಯರು, ಮಕ್ಕಳು ಎಲ್ಲ ಸೇರಿ ಇಷ್ಟೊಂದು ಮಡಲನ್ನು ಅಣಿದಿದ್ದಾರೆ. ಅದು ಒಂದು ಭಾರಿ ಸಂತೋಷ ವಿಚಾರ. ಅದೇ ರೀತಿ ಚಪ್ಪರವನ್ನು ಕೂಡ ನಮ್ಮ ಯುವಕರೇ, ಹೊರಗಿನಿಂದ ಯಾರೂ ಬರಲಿಲ್ಲ, ನಮ್ಮ ಯುವಕರೇ ಮಾಡಿ ತೋರಿಸಿದ್ದಾರೆ. ಅದು ಎಲ್ಲ ಸಂತೋಷದ ಕ್ಷಣ ಅಂತ ಭಾವಿಸ್ತಾ ಇದ್ದೇನೆ. ಓಕೆ, ಸೊ
ಈಗ ಒಟ್ಟಾರೆಯಾಗಿ ಇದೊಂದು ಅತ್ಯಂತ ಖುಷಿಯ ಸಂಭ್ರಮದ ಕ್ಷಣ. ಖಂಡಿತ ಸಂಭ್ರಮ ಅಂದರೆ ಭಾಳ ಖುಷಿ ಆಗ್ತಾ ಇದೆ ನಮಗೆ. ಒಂದು ದೇವಿಯನ್ನು ನೋಡುವ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಅಲ್ಲ ಅಂತೇಳಿ, ಈ ಜನ್ಮದಲ್ಲಿ ಸಿಕ್ಕಿದೆ ಅಂತೇಳಿ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ಇವತ್ತಿಗೆ ಬ್ರಹ್ಮಕಲಶೋತ್ಸವ ಮುಗಿಯಿತು, ಜಾತ್ರೆ ಆರಂಭ. ಭರಣಿ ಮಹೋತ್ಸವ ಮಂಗಳವಾರ ಗೊನೆ ಕಡಿಯುವುದು, ಗುರುವಾರದಂದು ಭಂಡಾರ ಹೋಗುವುದು. ಆ ಅನಂತರ ಒಂದು ವಿಶೇಷ ಅಂತ ಹೇಳಿದರೆ, ಈ 25ನೇ ತಾರೀಕಿಗೆ ಭಗವತಿ ಮಾತೆಯ ಪಂಚಲಿಂಗೇಶ್ವರ ದೇವರ ಭೇಟಿ. ಅದೊಂದು ಬಹಳ ವಿಶೇಷವಾದ ದಿನ. ಯಾಕೆಂತ ಹೇಳಿದರೆ, ಈ ಪ್ರಶ್ನೆಯಲ್ಲಿ ಜ್ಯೋತಿಷ್ಯರು ಹೇಳಿದರೆ ಪುರಾತನ ಕಾಲದಲ್ಲಿ ಕೂಡ ಶಿವಕ್ಷೇತ್ರದ ಒಂದು ಭೇಟಿ ಇತ್ತು. ಆ ಶಿವಕ್ಷೇತ್ರದ ಭೇಟಿ ಅಂತ ಹೇಳಿದರೆ ನಮಗೊಂದು ನಂಬಲಾಗದಂಥ ಒಂದು ವಿಷಯ. ಅದು ಎಲ್ಲರಿಗೂ, ಇಡೀ ವಿಟ್ಲ ಸೀಮೆಯವರಿಗೆ ಒಂದು ಭಗವತಿ ಮಾತೆ ಮತ್ತು ಪಂಚಲಿಂಗೇಶ್ವರ ದೇವರ ಭೇಟಿ, ಅದನ್ನೊಂದು ನೋಡುವಂಥ ಒಂದು ಭಾಗ್ಯ ಕೂಡ ಸಿಗ್ತದೆ. ಅದೊಂದು ಭಾಳ ಸಂತೋಷದ ಕ್ಷಣ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ನಮಸ್ಕಾರ. ಕೃಷ್ಣ ಉಚ್ಚಿಲ್ ಮಲ್ತನೆ ಒಂದು ಮಲ್ಲ ಒಂದು ಇಂದು ದೇವಸ್ಥಾನ ಎಂಕ್ಲೆಗ್ ತೂದು ಮಸ್ತ್ ಖುಷಿ ಅಂಡ್ ಒಂದೇ ಸಮಯದೇ ಮಲ್ತೇನೆ. ಅವು ಆರನೇವ ಕೆಲಸ ಐತಂಡು ವಿತ್ ಗುಡ್ಸ್ ಫೈನಾನ್ಷಿಯಲ್ ಸಪೋರ್ಟ್ ಐತಂಡು. ಇಂದು ಒಂಜಿ ಇದು 7 ವಂಡರ್ಸ್ ಆಫ್ ವರ್ಲ್ಡ್ ಮಾತೆಲ್ಲ ಗೊತ್ತುಂಟು. ದಿಸ್ 8th ವಂಡರ್ ಆಫ್ ದಿ ವರ್ಲ್ಡ್. ಥ್ಯಾಂಕ್ ಯು. ഞാൻ തീയ സമാജത്തിൻ്റെ ജനറൽ സെക്രട്ടറി. ബോൾനാട് ഭഗവതി ക്ഷേത്രാഞ്ചലിനെ ആക്ച്വലി ആ പേര് കേട്ടത് കൃഷ്ണ ഉച്ചൽ ഞങ്ങളുടെ അധ്യക്ഷർ, തീയ സമാജത്തിൻ്റെ അധ്യക്ഷരെ ബായിനെ ഞങ്ങൾക്ക് കേട്ടതിൽ ഇങ്ങനത്തെ ഒരു ക്ഷേത്രം ഇവിടെ ആണോ ചെല്ലുന്നൊരു ഉദ്ദേശം അപ്പൻ ഒരു 10 കൊല്ലത്തിന് മുന്നേ ഞങ്ങൾ ഒരു 6-7 കൊല്ലത്തിന് മുമ്പ് ഇവിടുന്ന് ബൊംബൈക്കാരെല്ലാ ടീമും വിളിച്ചുകൊണ്ട് വന്നിട്ടുണ്ടായി. വന്നിട്ട് ഇവിടെ ഒരു ശ്രമസേവ എന്തുണ്ട്, ഇവിടുത്തെ ആൾക്കാരൊക്കെ കൂടിയിട്ട് ശ്രമസേവ എല്ലാം ആക്കി ഒരു 18 ഭഗവതി ക്ഷേത്രത്തിൽ ഒരു ക്ഷേത്രത്തിൻ്റെ ഒരു കമ്മി ഞങ്ങൾക്കുണ്ടായി. അമ്മൻ്റെ വെള്ളി കാണണം ചെല്ലുന്ന ഒരു ഉദ്ദേശം എടുത്ത് ഭക്തന്മാർത് ഞങ്ങളെ എല്ലാ സമുദായ ബാന്ധവർത് നാട്ടുകാർത് എല്ലാവർക്കും ഉണ്ടായി. അത് മെയിൻ ചെല്ലെങ്കിൽ ഞങ്ങളെ മുക്തേശ്വർ ശ്രീകൃഷ്ണ ഉച്ചലിൻ്റെ ഒരു മുൻതോളത്തിൽ ആൾ ധനസഹായം ചെല്ലിട്ട് ആൾ പണം കൊടുത്ത് സമ്പത്ത് കൊടുത്ത് കുറേ സമയമെല്ലാം കൊടുത്ത് എല്ലാവരെ ഒക്കെ കൊണ്ടിട്ട് മുന്തി പോയെന്ന്. പിന്നെ ഇങ്ങനത്തെ ഇന്ന് ഒരു വെളി കാണുന്ന ഒരു സൗഭാഗ്യം എല്ലാവർക്കും കിട്ടി. കുറേ സന്തോഷമുണ്ട് ഞങ്ങൾക്ക്. ഇടീ ജാതിക്കാർക്ക് നാട്ടുകാർക്ക് ഉണ്ടായാലും ദുരിത ദുഃഖം അതെല്ലാം ഇന്നൊക്കെ തീർന്നു ചെല്ലിട്ട് ഞങ്ങൾക്ക് കുറേ ಖುಷಿಯಾಗುന്നുണ്ട്. ಈ ಬಳಿ ಶಾಶ್ವತ ഞങ്ങൾ നിമിത്ത ഞങ്ങളെ ശരീരം ഇന്നുണ്ടാവും നാളെയല്ല. അമ്മൻ്റെ ബലി ಶಾಶ್ವತ ഞങ്ങളെ തലതലാന്തരക്ക് ഒരു കമ്മി ഉണ്ടായത് നല്ലതായി. അത് എല്ലാവർക്കും ಖುಷಿ. ಅದೆಲ್ಲ ಕೃಷ್ಣ ಉಚ್ಚಲಿ പിന്നെ അതിൻ്റെ ഒക്കെ പണിയെടുത്ത എല്ലാവർക്കും ಅಭಿನಂದನೆ ഞങ്ങൾ ಹಾಕುന്നുണ്ട്. ನಮ್ಮ ಮೋಕ್ತೇಶ್ವರ ಅಂತ ದಾನಶೂರ ಕೃಷ್ಣ ಉಚ್ಚಲ ಒಂದು ಆಸೆ ಇತ್ತು, ಮುಂಬೈ ಸಮಿತಿಯ ವತಿಯಿಂದ ಧ್ವಜಸ್ತಂಭ ಆಗಬೇಕು ಅಂತ. ಅದನ್ನು ನಾವು ಮುಂಬೈಗರೆಲ್ಲ ಒಟ್ಟು ಸೇರಿ ನಾವು ಅದಕ್ಕೆ ಸಾಕಷ್ಟು ಸಹಕಾರವನ್ನು ಮಾಡಿದೆ. ಇವತ್ತು ನಮಗೆ ಧ್ವಜಸ್ತಂಭ ನೋಡಿಗೆ ಅಮ್ಮನ ಬೆಳಗು ನೋಡಿಗೆ ತುಂಬ ಸಂತೋಷ ಆಗ್ತದೆ. ಮುಂಬೈಯದ್ದು ದೇಶ ವಿದೇಶಗಳಲ್ಲಿ ನಮಗೆ ನಾವು ಸಪ್ರೇಟ್ ಅಕೌಂಟ್ ಮಾಡಿದೆವು. ಅದಕ್ಕೆ ನಮಗೆ ದೇಶ ವಿದೇಶಗಳಿಂದ ನಮಗೆ ಫಂಡ್ ಬಂದಿದೆ. ಅದು ಹೌದು, ನಾವೆಲ್ಲ ಆ ಕೊಡುಗೆಯನ್ನು ಇವರಿಗೆ ಕಳುಹಿಸಿಕೊಟ್ಟಿದ್ದೇವೆ. ಧ್ವಜಸ್ತಂಭ ತುಂಬ ಒಳ್ಳೆಯದಾಗಿದೆ, ಅಮ್ಮನ ದೇವಸ್ಥಾನ ಸಹ ತುಂಬ ಒಳ್ಳೆಯದಾಗಿದೆ. ತುಂಬ ಸಂತೃಪ್ತಿ, ತುಂಬ ಖುಷಿ ಆಗ್ತಾ ಇದೆ. ನಮಸ್ಕಾರ, ನಾನು ರಾಜೇಂದ್ರ ಕುಮಾರ್ ಅಂತೇಳಿ. ನಾನು ಬಾಂಬೆ ತೀಯ ಸಮಾಜದ ವೈಸ್ ಪ್ರೆಸಿಡೆಂಟ್. ನಮ್ಮ ಕೃಷ್ಣ ಉಚ್ಚಿಲ್ ಸರ್ ಅಲ್ಲಿಯ ಪ್ರೆಸಿಡೆಂಟ್, ತೀಯ ಸಮಾಜದ ಬೊಂಬೈದು ಪ್ರೆಸಿಡೆಂಟ್ ಆಗಿದ್ದಾರೆ. ನಮಗೆ ಇಲ್ಲಿ ಬಂದು ನಾವು ಇದಕ್ಕಿಂತ ಮೊದಲು ಕೂಡ ಬಂದಿದ್ದೇವೆ, 2 ಸಲ ಬಂದು 3 ಸಲ ಬಂದಿದ್ದೇವೆ ಇಲ್ಲಿಗೆ. ಬಂದಾಗ ಇವರ ಕೆಲಸವನ್ನು ನೋಡುವಾಗ ಇಲ್ಲಿಯ ಜನರ ಇಂಟ್ರೆಸ್ಟ್, ಈ ದೇವಸ್ಥಾನ ಕಟ್ಟಲಿಕ್ಕೆ ಕೃಷ್ಣ ಉಚ್ಚಿಲ್ ಅಂದರೆ ಅವರು ಯಾವ ರೀತಿ ಸೇವೆ ಮಾಡಿದ್ದಾರೆ ಅಂತ ಈ ಜನಗಳೇ ಹೇಳ್ಬೋದು. ಯಾರು ನಿಮ್ಮ ಟಿ ವಿಯವರು ಹೇಳ್ಬೋದು, ಎಲ್ಲರೂ ಹೇಳ್ಬೋದು. ಅವರ ವಿಷಯದಲ್ಲಿ ನಮಗೆ ಇಲ್ಲಿ ಹೇಳುವಂಥ ಮಾತಿಲ್ಲ. ಬೇಕಾದ ಕೆಲಸ ಅವರು ಮಾಡಿದ್ದಾರೆ ಎಲ್ಲ ವಿಷಯದಲ್ಲಿ. ಹಣದ ವಿಷಯ ಆಗಲಿ, ಸೇವೆ. ಅವರು ಪಾಪ ವಾರದಲ್ಲಿ 3 ಸಲ ಕೂಡ ಬಂದದುಂಟು, 2 ಸಲ ಕೂಡ ಬಂದುಂಟು. ಬಾಂಬೆಯಿಂದ ಬರೋದು ಹೋಗೋದು ಅಂತ ಹೇಳಿದರೆ ಸಾಮಾನ್ಯ ವಿಷಯ ಎಲ್ಲ. ಅಲ್ಲಿಂದ ಟ್ರಾಫಿಕಲ್ಲಿ ಇಟ್ಕೊಂಡು ಇಲ್ಲಿ ಬಂದು ಇಷ್ಟು ದೂರ ಬಂದುಕೊಂಡು ಅಷ್ಟು ಬಂದು ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲಿಯ ಬೊಲ್ನಾಡಿನ ಜನರು ಅಂದರೆ ಭಕ್ತರು ಯಾವ ರೀತಿಯಲ್ಲಿ ಒಂದೊಂದು ಕೆಲಸವನ್ನು ಮಾಡಿದ್ದಾರೆ ಅಂದರೆ, ರಾತ್ರಿ ಆಗಲಿ ಹಗಲಾಗಲಿ ಯಾವತ್ತು ನೋಡಿದರೆ ಕೆಲಸ ಮಾಡ್ತಾ ಇದ್ದರು. ಮಕ್ಕಳು ಕೂಡ ಇದರೊಟ್ಟಿಗೆ ಸೇರಿಕೊಂಡು ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನೋಡುವಾಗ ಈ ಒಗ್ಗಟ್ಟು ಏನು ಅಂತೇಳಿ ಇಲ್ಲಿಂದ ಕಲಿಬೋದು. ನಮಗೆ ಬೊಲ್ನಾಡು ಕ್ಷೇತ್ರದಿಂದಲೇ ಈ ಒಗ್ಗಟ್ಟು ಏನು ಅಂತ ಹೇಳಿದರೆ ಕಲಿಬೋದು ಅಂತ ಹೇಳಿದರೆ ಇಲ್ಲಿ ಯಾವ ರೀತಿಯಲ್ಲಿ ಅವರು ಈ ದೇವಸ್ಥಾನ ಕಟ್ಟಿದರು ಅಂತೇಳಿ ಭಾಳ ಆಶ್ಚರ್ಯ. ಇದೆಲ್ಲ ನಮ್ಮ ಕೃಷ್ಣ ಉಚ್ಚಿಲ್ಲರ ಪ್ರಯತ್ನ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದು. ಅವರು ನಮ್ಮ ಬಹಳ ದೊಡ್ಡ ಮನುಷ್ಯ ಅಂತ ಹೇಳ್ಬೋದು. ಅವರು ಯುಗ ಪುರುಷ ಅಂತ ಹೇಳಿ ಅವರಿಗೆ ನಾವು ಬಿರುದು ಕೊಡ್ಬೋದು. ಆ ಥರ ಅವರು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು.
ಸರ್ ಅವರೊಂದು ದೇವರ ಅವತಾರ, ಅವರಿಗೆ ಅವತಾರ ಪುರುಷ ಹೇಳಿದ್ರು ಅದು ಕಮ್ಮಿಯೇ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಸದಾಶಿವ ಅಳಿಕೆ ಅಂತ, ಬೋಳ್ನಾಡು ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಆರಂಭಿಕ ಹಂತದಿಂದ ಕೂಡ ಕಾರ್ಯಕರ್ತನಾಗಿ ತೊಡಗಿಸಿಕೊಂಡು ಕರ್ತವ್ಯವನ್ನು ಮಾಡ್ತಾ ಬಂದಿದ್ದೇನೆ. ಪ್ರಸ್ತುತ ಇವತ್ತು ಹೇಗೆ ಹೇಳಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅಷ್ಟು ಆನಂದ ಬಾಷ್ಪ ಒಂದು ಭಾಗದಲ್ಲಿ ಬಂದರೆ ಮನಸ್ಸು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವೆಲ್ಲ ನೆನೆಸಿದಂಥ ಒಂದು ಕಾರ್ಯ, ಸುಮಾರು 600 ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ಬೋಳ್ನಾಡು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಪ್ರಸ್ತುತ ಬ್ರಹ್ಮಕಲಶೋತ್ಸವ ಸಂಭ್ರಮ ಇವತ್ತು ನಾವು ಕಣ್ಣಾರೆ ಕಂಡೆವು. ಇವತ್ತಿನ ಒಂದು ದಿನ ಅಂದರೆ ಅವಿಸ್ಮರಣೀಯ, ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರಬಹುದಂಥ ಒಂದು ಗಳಿಗೆ. ಯಾಕೆಂದರೆ ಇದು ಸಾಧಾರಣವಾದಂಥ ಒಂದು ಕ್ಷೇತ್ರ ಅಲ್ಲ, ಬಹಳ ಕಾರಣಿಕವಾದಂಥ ಕ್ಷೇತ್ರ. ಈ ಕ್ಷೇತ್ರ ಆರಂಭಿಕ ಹಂತದಲ್ಲಿ 600 ವರ್ಷಗಳ ಹಿಂದೆ ನಶಿ ಹೋದರೂ ಕೂಡ ಅದನ್ನು ಪುನರುತ್ಥಾನ ಮಾಡಲಿಕ್ಕೆ ಹಲವಾರು ಮಂದಿ ಪ್ರಯತ್ನ ಪಟ್ಟರು. ಸುಮಾರು 40 ವರ್ಷದ ಹಿಂದೆಯೇ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹಂಬಲದಿಂದ ಹಲವಾರು ಸಮಾಜ ಬಾಂಧವರು ಇದಕ್ಕಾಗಿ ದುಡಿದು ಪ್ರಸ್ತುತ ನಮ್ಮೊಂದಿಗೆ ಇದ್ದಾರೆ. ಹಲವರು ನಮ್ಮನ್ನು ಗಲಿದಿ ಇಹಲೋಕವನ್ನು ತಿಳಿಸಿರ್ತಾರೆ. ಅಂಥವರಿಗೆ ಕೂಡ ಇಂದಿನ ದಿನ ಒಂದು ಸಂತೋಷದ ಒಂದು ಕ್ಷಣ ಆಗಿ ಮಾರ್ಪಾಟಿದೆ ಅನ್ನುವಂಥದ್ದು ನಮ್ಮೊಂದು ಅನಿಸಿಕೆ. ಯಾಕಂದರೆ ಪ್ರಸ್ತುತ ಕಳೆದ 9 ವರ್ಷಗಳಿಂದ ವಿಶೇಷವಾಗಿ ನಮ್ಮ ಮೊಕ್ತೇಸರರು ಅಲ್ಲದೆ ಪುನರ್ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು, ಕ್ಷೇತ್ರದ ಸೇವಾ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಕೊಡುಗೈ ದಾನಿಗಳಾಗಿರುವಂಥ ಶ್ರೀಯುತ ಕೃಷ್ಣ ಎನ್ ಉಚ್ಚಲ್ ಇವರ ಒಂದು ವಿಶೇಷವಾದ ಕೈಂಕರ್ಯದಿಂದಾಗಿ ಇವತ್ತು ಈ ರೀತಿಯ ಈ ಭಾಗದಲ್ಲಿ, ಉದಾಹರಣೆಗೆ ನಾವು ದಕ್ಷಿಣ ಕನ್ನಡ ಭಾಗದಂತೆ ಹೇಳ್ಬೋದು, ಈ ದಕ್ಷಿಣ ಕನ್ನಡ ಭಾಗದಲ್ಲಿರುವಂಥ ಒಂದು ಭಗವತಿ ಕ್ಷೇತ್ರಗಳಲ್ಲಿ ವಿನೂತನವಾದಂಥ ಒಂದು ಭಗವತಿ ಕ್ಷೇತ್ರ ನಿರ್ಮಾಣದ ಅಂತ ಇಲ್ಲಿ ಆದಂಥದ್ದು ನಾವೆಲ್ಲ ಕಂಡಿದ್ದೇವೆ. ಭಕ್ತ ಸಮೂಹ ಭಾಳ ಭಯಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಹಂತದಿಂದಲೂ ಕೂಡ ಶ್ರೀ ಕ್ಷೇತ್ರದಲ್ಲಿ ತಾಯಿ ಭಗವತಿ ಕಾರಣಿಕವನ್ನು ತೋರಿಸ್ತಾ ಇದ್ದಾಳೆ. ಇಲ್ಲಿ ಕೇವಲ ಕ್ಷೇತ್ರಕ್ಕೆ ಬರುವಂಥ ಭಕ್ತರಿಗೆ ದೇವರ ದರ್ಶನ ಮಾತ್ರ ಅಲ್ಲ, ಇಲ್ಲಿ ವಿಶೇಷವಾದಂಥ ಅನ್ನಪ್ರಸಾದ ವ್ಯವಸ್ಥೆ ಆರಂಭಿಕ ಹಂತದಲ್ಲೂ ಕೂಡ ಬರ್ತಾಯಿತ್ತು. ಪ್ರಸ್ತುತ ಕೃಷ್ಣ ಎನ್ ಉಚ್ಚಲ್ ಅವರ ಒಂದು ನೇತೃತ್ವದಲ್ಲಿ ಅವರು ಆರಂಭಿಕ ಹಂತದಲ್ಲಿ ಸಂಸ್ಕಾರದ ಪ್ರಕ್ರಿಯೆಗಳಿಗೆ ಇಲ್ಲಿ ತೊಡಗಿಸಿಕೊಂಡು ಇಲ್ಲಿಯ ಮಕ್ಕಳಿಗೆ, ಅಂದರೆ ಆರಂಭಿಕ ಹಂತದಲ್ಲಿ ಹೆಣ್ಣು ಮಕ್ಕಳಿಗೆ ಮೂಗು ಚುಚ್ಚುವಂಥ ಒಂದು ಕಾರ್ಯಕ್ರಮ, ಸುಮಾರು 152 ಮಂದಿಗೆ ಉಚಿತವಾಗಿ ಮೂಗು ಚುಚ್ಚುವಂಥ ಕಾರ್ಯಕ್ರಮದಿಂದ ಆರಂಭಗೊಂಡಂಥ ಒಂದು ವ್ಯವಸ್ಥೆ. ಅಕ್ಕಿ ವಿತರಣೆ ಸುಮಾರು 1200-1300 ಮನೆಗಳಿಗೆ ವರ್ಷಂಪ್ರತಿ 2 ಸಲ ಅಕ್ಕಿಯನ್ನು, ಯಾಕಂದರೆ ಇಲ್ಲಿ ನೈವೇದ್ಯವಾಗಿ ವಿತರಣೆ ಮಾಡಲಿಕ್ಕಾಗೋದಿಲ್ಲ, ಅಕ್ಕಿಯನ್ನು ಪ್ರತಿ ಮನೆಗೆ ತಲುಪಲಿ, ಅದು ಮನೆಯಲ್ಲಿ ನೈವೇದ್ಯವಾಗಿ ಸ್ವೀಕರಿಸಲಿ ಎನ್ನುವಂಥ ಮನೋಭಾವನೆಯಿಂದ ಅಕ್ಕಿ ವಿತರಣಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಅವರ ಒಂದು ವಿಶೇಷವಾದಂಥ ಸಾಧನೆಯಿಂದ ಮತ್ತು ಈ ಭಾಗದ ಬಂಧುಗಳ ಒಂದು ಸಹಕಾರದಿಂದ, ಅಲ್ಲದೆ ಸ್ವಯಂ ಸೇವಕರಂದರೆ ಅಹರ್ನಿಶಿಯಾಗಿ ದುಡಿದಂಥ ಎಷ್ಟೋ ಯುವಕರ ಶ್ರಮ ಕಣಗಳಲ್ಲೂ ಕೂಡ ಇಲ್ಲಿ ಅಡಗಿದೆ. ಅಂದರೆ ಇವತ್ತಿನ ಈ ಬ್ರಹ್ಮಕಲಶೋತ್ಸವ ಸುಮಾರು 9ನೇ ತಾರೀಕಿಗೆ ಹೊರೆಕಾಣಿಕೆಯೊಂದಿಗೆ ಆರಂಭಗೊಂಡಂಥ ಒಂದು ಕಾರ್ಯಕ್ರಮ. ಇವತ್ತು 16ನೇ ತಾರೀಕು ಇವತ್ತು ಬ್ರಹ್ಮಕಲಶ ಉತ್ಸವ. ಇವತ್ತಿನವರೆಗೆ ಅತಿ ವಿಶೇಷವಾದ ಜನಸಾಗರ ಇಲ್ಲಿ ಹರಿದು ಬರ್ತಾ ಇದೆ. ಬೇರೆ ಬೇರೆ ಭಾಗಗಳಿಂದ, ತೀಯ ಸಮುದಾಯ ಮಾತ್ರ ಅಲ್ಲ, ಇನ್ನಿತರ ಭಾಗಗಳನ್ನು ಕೂಡ ಪೂರ್ಣವಾದ ಜನಗಳು ಇಲ್ಲಿ ಹರಿದು ಬಂದು ಭಗವತಿಯ ಒಂದು ದರ್ಶನವನ್ನು ಮಾಡಲಿಕ್ಕೆ ಕಾತರಾಗಿ ಬಂದಿದ್ದಾರೆ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಬಂದಂಥ ಎಲ್ಲರೂ ಕೂಡ ಪುನೀತರಾಗಿದ್ದಾರೆ ಅನ್ನುವಂಥ ಮನೋಭಾವನೆ ಅವರ ಮುಖವನ್ನು ನೋಡಿದಾಗ ನಮಗೆ ಗಮನಕ್ಕೆ ಬರ್ತದೆ. ಅಲ್ಲದೆ ಇಲ್ಲಿ ವಿಶೇಷವಾಗಿ ನಾಡಿದ್ದು 20ನೇ ತಾರೀಕಿನಿಂದ ಜಾತ್ರೋತ್ಸವ, ಭರಣಿ ಜಾತ್ರೋತ್ಸವ ನಡೀತಾ, 5 ದಿವಸ ಜಾತ್ರೋತ್ಸವ. ಅಲ್ಲದೆ 25/3/2025 ವಿಟ್ಲ ಸೀಮೆಯ ವಿಟ್ಲ ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯನ್ನು ಭಗವತಿ ಇಲ್ಲಿಯ ಭಗವತಿ ದರ್ಶನದೊಂದಿಗೆ ಕ್ಷೇತ್ರವನ್ನು ನಾವು ತಲುಪಿ ಅಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ಬರಲಿಕ್ಕಿದೆ. ಅದು ವಿಶೇಷವಾದೊಂದು ಕ್ಷಣ. ಇದು ಈ ಹಿಂದೆ ಯಾವ ರೀತಿಯಲ್ಲಿತ್ತು ನಮ್ಗೆ ಗೊತ್ತಿಲ್ಲ. ಅಂತೂ ಇವತ್ತು ನಮ್ಮ ಕಣ್ಣುಗಳಲ್ಲಿ ನೋಡುವಂಥ ಒಂದು ಸೌಭಾಗ್ಯ ನಮಗೆ ಒದಗಿ ಬಂದರೆ ನಮ್ಮ ಪುಣ್ಯ ಅಂತ ಅಲ್ಲ, ನಮ್ಮ ಪೂರ್ವಜರು ಮಾಡಿದಂಥ ವಿಶೇಷವಾದೊಂದು ಪುಣ್ಯದ ಸಂಚಯನದಿಂದಾಗಿ ನಮಗೆ ಇಂದು ಆ ಕ್ಷಣಗಳನ್ನು ನೋಡುವಂಥ ಒಂದು ಅವಕಾಶ ಒದಗಿ ಬಂದಿದೆ ಅನ್ನುವಂಥದ್ದು ನನ್ನ ಒಂದು ಮನೋಭಾವನೆ. ಅದೇ ರೀತಿಯಲ್ಲಿ ಇವತ್ತಿನ ದಿನ, ನಿನ್ನೆ ದಿನವೇ ಮುಂಬೈ ಭಾಗದಿಂದ ಎಷ್ಟೋ ಭಕ್ತ ಬಂಧುಗಳು ಬಂದಿದ್ದಾರೆ. ಬೇರೆ ಬೇರೆ 17 ಕ್ಷೇತ್ರಗಳ ಆಚಾರಪಟ್ಟವರು, ಗುರಿಕಾರರು ಮತ್ತು ಸಮಿತಿಯ ಪದಾಧಿಕಾರಿಗಳು, ಕ್ಷೇತ್ರಾಡಳಿತ ಮಂಡಳಿಯವರು ಎಲ್ಲರೂ ನಮ್ಮೊಟ್ಟಿಗೆ ಸೇರಿಕೊಂಡು ಇವತ್ತು ನಾವು ತಾಯಿಯ ದರ್ಶನ ನೋಡಿದ್ದೇವೆ. ಅದು ನಮಗೆ ಭಾಳ ಒಂದು ಭಾಗ್ಯ. ಇನ್ನು ಮುಂದೆ ಕೂಡ ಆ ತಾಯಿಯ ಪೂರ್ಣಾನುಗ್ರಹ ನಮಗೆ ಇರಲಿ. ನಾಡಿದ್ದು 27ನೇ ತಾರೀಕಿನವರೆಗೆ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ತಾವುಗಳು ಕೂಡ ಭಾಗಿಗಳಾಗಿ ಈ ತಾಯಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗಿ ಎನ್ನುವಂಥ ವಿನಂತಿಯನ್ನು ಕೂಡ ತಮ್ಮಲ್ಲಿ ಮಾಡಿಕೊಳ್ಳುತ್ತಾ ತಮಗೆಲ್ಲರಿಗೂ ಕೂಡ ಒಂದಿಸ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ.
ಧನ್ಯವಾದಗಳು ಸರ್. 600 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ನಾಶಗೊಂಡಿದ್ದಂತಹ ದೇವಾಲಯ ಬಳಿಕ ಸ್ವಪ್ನದಲ್ಲಿ ಕಂಡಂತಹ ಸಿಂಹದ ದರ್ಶನ, ಈ ಜಾಗದಲ್ಲಿ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು, ಒಂದು ಕಡೆಯಿಂದ ಊರಿನಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಸಂಕಲ್ಪ ತೊಟ್ಟು ಪ್ರಯತ್ನ ಪಡ್ತಾ ಇದ್ದಂಥವರಿಗೆ ನೀವು ಮಾಡೋದು ಬೇಡ, ಮುಂಬೈನಿಂದ ಒಬ್ಬರು ಬರ್ತಾರೆ ಅವರು ಮಾಡ್ತಾರೆ, ಅದಕ್ಕೋಸ್ಕರನೇ ಅವರನ್ನು ಆ ತಾಯಿ ನಿಯೋಜನೆ ಮಾಡಿದ್ದಾಳೆ ಎನ್ನುವಂತಹ ಮಾತುಗಳು. ಬಹುಶಃ ಅದೆಲ್ಲದರ ಫಲವಾಗಿ ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಆ ಕ್ಷೇತ್ರವನ್ನು ಬೆಳಗಿಸಬೇಕು ಅನ್ನುವಂತಹ ನೆಲೆಯಲ್ಲಿ ಈ ಕ್ಷೇತ್ರವನ್ನು ಹುಡುಕಿಕೊಂಡು ಬಂದು ಈ ಕ್ಷೇತ್ರದಲ್ಲಿ ಸರಿಸುಮಾರು 10-15 ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಈ ಕ್ಷೇತ್ರವನ್ನು ಬೆಳಗಿಸಿದಂತಹ ಧೀಮಂತ ನಾಯಕ ಮುಂಬೈನ ಉದ್ಯಮಿ, ಪ್ರತಿಷ್ಠಿತ ಉದ್ಯಮಿ, ಕೊಡುಗೈ ದಾನಿಯಾಗಿರುವಂತಹ ಕೃಷ್ಣ ಎನ್ ಉಚ್ಚಿಲ ಅವರು ಬಹುಶಃ ಇವತ್ತು ಆ ಸಾರ್ಥಕತೆಯ ಸಂಭ್ರಮದಲ್ಲಿದ್ದಾರೆ. ಆ ಕನಸಿನಲ್ಲಿ ಕಂಡಂತಹ ಮಾತು ತಾಯಿಯ ಬೆಳಕನ್ನು ನೀವು ಕಾಣ್ತೀರಿ, ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಮೂಲಕ ಅನ್ನುವಂಥದ್ದು ಬ್ರಹ್ಮಕಲಶೋತ್ಸವ ನೆರವೇರಿದೆ. ಈಗ ಸಂಭ್ರಮ ಸಡಗರದಿಂದ ಬಹುಶಃ ಅವರ ಕುಟುಂಬ ಸಮೇತ ಆ ತಾಯಿಗೆ ಒಂದು ಕ್ಷೇತ್ರವನ್ನು ಇಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಬಹುಶಃ ಅವರ ಜೊತೆಗೆ ಮುಂಬೈನಿಂದ ಬಂದಂತಹ ಇಡೀ ತಂಡವೇ ಅವರ ಜೊತೆಗಿದೆ. ರಾತ್ರಿಯಾದರೂ ಕೂಡ ಇಷ್ಟೆಲ್ಲ ದಿನಗಳಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಕೂಡ ಒಂದು ಚೂರು ಬಳಲಿಕೆ, ಆಯಾಸ ಅನ್ನುವಂಥದ್ದು ಅವರ ಅವರ ದೇಹದಲ್ಲಿ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ಹಾಗಿದ್ದಾಗ ಒಟ್ಟು ವಿಚಾರಗಳ ಬಗ್ಗೆ ಮಾತನಾಡೋಣ. ಬ್ರಹ್ಮಕಲಶೋತ್ಸವ ಅದ್ಧೂರಿಯಾಗಿ ನಡೆದಿದೆ. ತಾಯಿಯ 18 ಕ್ಷೇತ್ರಗಳ ಪೈಕಿ 18ನೇ ಕ್ಷೇತ್ರವೂ ಕೂಡ ಈಗ ಸಂಪೂರ್ಣಗೊಂಡು ಕಂಗೊಳಿಸ್ತಾ ಇದೆ ಅನ್ನುವಂಥದ್ದು. ಸೊ ಈಗ ಕೃಷ್ಣ ಎನ್ ಉಚ್ಚಿಲ ಸರ್ ಅವರನ್ನು ಮಾತನಾಡಿಸೋಣ, ಜೊತೆಗೆ ಅವರ ಒಂದಷ್ಟು ಹಿನ್ನೆಲೆ ವಿಚಾರಗಳನ್ನು ಕೂಡ ಕೇಳ್ತಾ ಹೋಗೋಣ ಅನ್ನುವಂಥದ್ದು. ಸರ್ ನಮಸ್ತೆ. ನಮಸ್ತೆ. ಬಹುಶಃ ಇವರಲ್ಲಿ ನಾನು ತುಳುವಿನಲ್ಲೇ ಮಾತನಾಡ್ತಾ ಹೋಗ್ತೇನೆ ಅನ್ನುವಂಥದ್ದು. ಸರ್, ಭಾರಿ ವರ್ಷದ ಕನ ಇರೆಗ್ ಕನಟ್ಟು ತೋಜಿದು ಬತ್ತೇನಂಚಿನ ವಿಚಾರ ಇತ್ತೆ ಆತ ದೇವಿನ ಬೊಳ್ಪುನು ತುಯ್ಯಾರು ಎಂಚ ಅನಿಸವನು ಸರ್, ಎಂಚ ಏತು ಖುಷಿ ಉಂಡು ಮನಸ್ಸಿಗೆ. ಈ ಕನಕ್ 15 ವರ್ಷದ ಇತಿಹಾಸ, ಹೆಚ್ಚು ಇತಿಹಾಸ ಇದ್ದಿ 15 ವರ್ಷದ ಇತಿಹಾಸ ಆಂಡ ಈ ಕ್ಷೇತ್ರ ನಾಶ ಆದ 11 ವರ್ಷದ ಇತಿಹಾಸ ಕರೆಕ್ಟ್ ಅತ್ತೆ. ಇತ್ತೆ ಈ ಕ್ಷೇತ್ರ ಇನಿ ಬ್ರಹ್ಮಕಲಶ ಆಂಡ್ 15 ವರ್ಷದ ಎನ್ನ ಒಂಜಿ ಕನ ಇತ್ತಿನತ್ತ ಅವು ಇನಿ ನನಸಾಂಡ್ ಮುಲ್ತ ಈ ನಮ್ಮ ಸಮುದಾಯದ ಜನಕ್ಕಲ್ಲ ಅಂಚನೆ ಪಿದೈದ ಈ ಊರದ ಜನಕ್ಕಲ್ಲ ಎಂಕ್ಲಿಗೆ ಹೆಚ್ಚು ಮಟ್ಟದ ಎಂಕ್ಲು ಸಹಾಯ ಸಹಕಾರ ಕೊಡ್ತೇರು, ಶ್ರಮ ಸೇವೆಡು ಭಾಗವಹಿಸಿದರು. ಅಂಚನೆ ಎಂಕ್ಲ ಸಮುದಾಯದ ಈ ಜೋಕುಲು ಎಲ್ಲೇ ಜೋಕುಲು ಒಂಜಿ 84 ಜೋಕುಲನ್ನು ಒಂಜಿ ಟೀಮ್ ಉಂಡು. ಆ ಜೋಕುಲು ಅಕ್ಕಲ್ನ ಈ ಕೆಲಸಗೊಂಡತ್ತೆ ಅವು ಬೆಲೆ ಕಟ್ಟರೆ ಸಾಧ್ಯ ಅಂಚಿನ ಕೆಲಸ ಮಲ್ತೊಂದುಲ್ಲೇರು. ಅಕ್ಕಲ್ನ ಕೆಲಸ ಅಕ್ಕಲ್ನ ಇಲ್ಲದ ಅಕ್ಕಲ್ನ ಪಪ್ಪ ಮಮ್ಮಿ ಮುಕ್ಕಲು ಪೂರ ಸೇರಿದು ಮಲ್ತಿನ ಕ್ಷೇತ್ರನೇ ಇನಿ ಬ್ರಹ್ಮಕಲಸಗೂ ಅಣಿಯಾದ ಇನಿ ಇತ್ತೆ ಬ್ರಹ್ಮಕಲಸ ಆದ ಇತ್ತೆ ಎಂಕಲ ಮೂಲ ಈರ್ನ ಎದುರೋಡು ಉಂತೊಂದಿಲ್ಲ. ಆ ಒಂಜಿ ಕನ ಬಹುಶಃ ಮಾತೆರೆಗ್ಲ ಆಶ್ಚರ್ಯ ಆಪುಂಡು. ಖಾಲಿ ಒಂಜಿ ಕನತ ವಿಚಾರಡು ಇಂಚಿನ ಒಂಜಿ ಕ್ಷೇತ್ರ ಮನ್ಪೆರೆ ಸಾಧ್ಯನಾ? ತನ್ನ ಕೈಯಾರೆ ಆ 7 ಕೋಟಿ ಪಾಡ್ದು ಒಂಜಿ ಕ್ಷೇತ್ರನ ಅಭಿವೃದ್ಧಿ ಮನ್ಪುನ ಅವಲ ಗೊತ್ತಿತ್ತನ ಕ್ಷೇತ್ರ ಅತ್ತ ನಾಡೊಂದು ಬತ್ತದ್ದು ಮನ್ಪುನಂಚಿನ ವಿಚಾರ. ಬಹುಶಃ ಆ ಒಂಜಿ ಕನತ ಬಗ್ಗೆ ಒಂಚೂರು ಪನ್ಪುಣ. ಕನತ ಬಗ್ಗೆ ಪನ್ಪುನಾಂಡ ಕನ ಮಾತೆರೆಗಳ ಕಟ್ಟುಂಡು ಆಂಡ ಆ ಕನತ ಪಿರವಡು ಪೋಪುನಗಲಿಗೆ ಐತ ತಾದಿ 11 ಪೋಪುನಗಲು ಬಾರಿ ಕಮ್ಮಿ ಎಂಕ್ ಕಟ್ಟದ ಕನ ಅವು ಆ್ಯಕ್ಚುಲಿ ಕನ ಹತ್ತು ಅಪ್ಪೆ ಡೈರೆಕ್ಟ್ ಎಂಕ್ಲಿಗೆ ತೂರೆ ಸಾಧ್ಯ ಇಚ್ಚಿ ಅಪ್ಪೆನೇ ಸಿಂಹದ ರೂಪೋಡು ಬರ್ತದೆ ಎಂಕ ಅವು ಕನ್ನಟ್ಟು ತೋಜಾದಿನ ಒಂಜಿ ವಿಚಾರ ಅಂಚಾದು ಯಾನ್ ಅವೇನು ಅವು ಐತ ಒಂಜಿ ಪಾತೆರ ಸಿಂಹದ ಒಂಜಿ ಪಾತೆರದಾದ ದುಂಬು ದೀತಿನ ಕಾರಣ ಪಿರದಿ ಓಡ್ಚಿಂದು ಅವು ಏನ ಮನಸ್ಸಿಗೆ ನಾಟದುಂಡು. ಏತ್ತೇ ಕಷ್ಟ ನಷ್ಟ ಬತ್ತನಲ್ಲ ದುಂಬುದೀನ ಕಾರಣ ಪಿರದಿ ಓಡ್ಚಿಂದು ಬಂದು ಬಂತಲ್ಲ ಎಂಕ ಏತ್ ಕಷ್ಟ ನಷ್ಟ ಬತ್ತಂಡಲ್ಲ ಐತ ಆ ಎಂಕ ಅವು ಪ್ರತಿಧ್ವನಿ ಆಪಲೇಕ ಆಪಂಡು ಅಂಚಾದು ಐಕ್ ಯಾನು ಅಗೌರ ಕೊರಿಯರ್ಲ ಇಜ್ಜಿ ಬಕ್ಕ ಅಪ್ಪೆ ಪಂತನ ಕೆಲಸನು ಚಾಚು ತಪ್ಪಂದೆ 15 ವರ್ಷೋಡು ಯಾನಿತ್ತೆ ಮಲ್ತದು ಎನಿಕ್ ಪರಿಪೂರ್ಣ ಆಂಡ್ ಎನ್ನ ಕೆಲಸ ಎಲ್ಲ ಪರಿಪೂರ್ಣ ಆಂಡ್ ಅಪ್ಪೆನ ಒಂಜಿ ಕಮ್ಮಿ ಎತ್ತಿನ ಭಗವತಿ ಕ್ಷೇತ್ರ ಇನಿ 17ಕ್ಕೆ ಒಂಜಿ ಸೇರ್ದು 18 ಮಾದ್ ಆಂಡ್ ಐತಾರ್ಥ ಅವುಲ ಒಂಜಿ ಪರಿಪೂರ್ಣ ಆಂಡ್ ಎನ್ನ ಕನಸಲ ಪರಿಪೂರ್ಣ ಆಂಡ್ ಅಪ್ಪೆನ ಕ್ಷೇತ್ರಲ ಪರಿಪೂರ್ಣ ಆಂಡ್ 18 ಕ್ಷೇತ್ರ ಪಂಡ ಒಂಜಿ ಅಪ್ಪೆಗೆ 18 ಅಂಗ ಇತ್ತಿಲಕ 18 ಅಂಗೋಡು ಒಂಜಿ ಅಂಗ ಪೋಂಡ ಅವು ಪರಿಪೂರ್ಣ ಇಜ್ಜಿ
ಪರಿಪೂರ್ಣ ಆಯರೆ 18 ಮನೆ ಬೋಡು ಅಂಚಾದ ಇನಿ ಪರಿಪೂರ್ಣ ಆದ ಇನಿ ಅಪ್ಪೆ ನಮ್ಮ ಎದುರು ಉಂತೊಂದುಂಡು ಅಂಚನೆ ಅಪ್ಪೆನ ಬೊಲ್ಪುನ ಇನಿ ಎಂಕಲು ತೂಯ ಭಾರಿ ಖುಷಿ ಆಂಡು ಈ ಅಪ್ಪೆನ ಬೊಲ್ಪುನು ತೂದು ಎಂಕ್ಲೆಗೆ ಸಾರ್ಥಕ ಆಂಡು ಎಂಕ್ಲ ಜನ್ಮ ಸಾರ್ಥಕ ಆಂಡು. ಬಹುಶಃ ಈ ಒಂದು ವಿಚಾರನ ಪಂತಾರ ಅಂಡ ಏನು ಪಿರೋರಕ್ಕೆ ಏನು ದಯಪಂಡ ನನಂಜಾತ ಜನಕ್ಲಿಗೆ ತೆರಿಯೋಡು ಪನ್ಪಿನ ಉದ್ದೇಶ ಆ ಒಂಜಿ 15 ವರ್ಷ ದುಂಬು ಇರ್ನ ಕನಟ್ ಬತ್ತ ತೋಜಿನಂಚಿನ ಸಿಂಹ ಆ ಸಂದರ್ಭಡು ಪನ್ನಂಚಿನವು ನಿಕ್ ಕ್ಷೇತ್ರದ ಬೊಲ್ಪು ತೋಜುಂಡು ಅಪ್ಪನ ಬೊಲ್ಪು ತೋಜುಂಡು ಒಂದು ಬಹುಶಃ ಆ ಒಂಜಿ ಪಾತೆರ ನೀರು ಪ್ರತಿಯೊಂದು ಸರ್ತಿಲ್ಲ ಇರೆಗೆ ಅವು ಪ್ರತಿಧ್ವನಿ ಅವನಿತ್ತನಂದು ಪಂಡಾರೆ. ಸೊ ಆ ಹಿಡಿದು ಇನಿ ಮುಟ್ಟ ಈರು ಐಕೋಸ್ಕರ ಬತ್ತಿನ ಒಂಜಿ ಪ್ರಯತ್ನ ಸರ್ ಆ ಸುರೂತ ಪಜ್ಜೆ ಎಂಚ ಶುರು ಅಂಡ ಆ ಕನ್ನಡದ ಬುಕ್ಕದ ಸುರುತ್ತ ಪಜ್ಜೆ ಪಂಡ ಎಂಕಲು ಭಾರಿ ಬಂಗ ಈ ಆದಿತ್ಯನ ಎಂಕಲ ಮುಲ್ತೊಟ್ಟು 1 ಕಿಲೋಮೀಟರ್ ದೂರ ಇತ್ತಂಡ ಎಂಕ್ ಓಲು ಕ್ಷೇತ್ರ ನಾಶ ಆತಂಡ ಅಲ್ಪ ಅವು ಇತ್ತೇ ಬೇತೆಕ್ಲ ಕೈಟುಂಡು ಎಂಕಲು ಮಸ್ತ್ ಪ್ರಯತ್ನ ಬತ್ತ ಆಂಡ ಜಾಗೆ ತಿಕ್ಕದಿಜಿ ಕಾರಣ ಉಪ್ಪು ದಾಯಪಂಡ ಆ ಜಾಗೆ ಆ ಸ್ಥಳ ಜಾಗೆ ಕಮ್ಮಿ ಇಪ್ಪುನಿ ಮೂಲು 1.25 ಎಕರೆ ಜಾಗೆ ಉಂಡು ಒಂಜಿ ವೇಳೆ ಅಕ್ಕಲು ಕೊರ್ದಿತ್ತಂಡಲ್ಲ ಈತ್ ವಿಶಾಲವೈನ ಜಾಗೆಡು ಈತ್ ವಿಶಾಲವೈನ ಒಂಜಿ ಕ್ಷೇತ್ರ ಆಯರ ಸಾಧ್ಯ ಇಜಂಡು ಅವಲ ಅಪ್ಪೆನ ಒಂಜಿ ಇಚ್ಛೆ ಆದಪ್ಪು ಕೊರೊಡ್ಚಿ ಬಂದು ಅಂಚನೆ ಇಂದು ಈ ಜಾಗೆ ತಿಕ್ಕುನಲ್ಲ ಅಪ್ಪೆನೇ ಇಚ್ಛೆ ಈ ಜಾಗೆ ಆತನ ಆ ಸಿಂಹ ಮೂಲೆ ಪನ್ಪಿನ ಪುದರ್ಗ್ಲ ಈ ಕ್ಷೇತ್ರಗ್ಲ ಒಂಜಿ ಸಿಂಹ ಮೂಲೆ ಪನ್ಪನ ಪಂಡ ಖಂಡಿತ ಹೋದ್ರೆ ಅಪ್ಪೆ ಅಲ್ತಿರ್ದು ನಾಶ ಆಡತ್ತ ಪೊತ್ತುದು ನಾಶ ಮಲ್ತಿರತ್ತ ಆ ಟೈಮ್ ಅಪ್ಪೆ ಖಂಡಿತ ಬರಲ್ಲ ಈ ಇಡೆ ಬತ್ತದು ಪೋಡು ಅಪ್ಪೆನ ವಾಹನ ತೂದು ಪೇಡು ಏರಣ್ಲ ಓಲು ತೂತಿನಿ ಆ ಮೂಲೆಡು ಸಿಂಹ ಉಂಡು ಸಿಂಹದ ಮೂಲೆ ಆ ಮೂಲೆಡು ಸಿಂಹ ಉಂಡು ಮೂಲೆಡು ಸಿಂಹ ಉಂಡು ಪಂದು ಆ ಮೂಲೆ ಸಿಂಹ ಮೂಲೆ ಆಂಡು ಐಕಲ ಒಂಜಿ ಇಂದು ಉಪ್ಪು ಆ ಸಂಬಂಧ ಉಪ್ಪು ಪುದರ್ಗ್ಲ ಇತ್ತ ಐತ ಸಂಬಂಧ ಉಂಡು ಆಂಡ ಎಂಕಲ್ನ ಎನ್ನ 15 ವರ್ಷದ ಒಂಜಿ ಕನಸು ಸಾರ್ಥಕ ಆಂಡು ದಾಯಪಂಡ 11 ವರ್ಷ ದಿಂಚ ಆ ಬೊಲ್ಪು ತೂವಡು ಪಂದು ಎನ್ನುನಕ್ಲು ಉಲ್ಲೇರು ಆಂಡ ಯಾನ್ 15 ವರ್ಷ ದಿಂಚ ಆ ಬೊಲ್ಪು ತೂವಡು ಬಂದು ಯಾನ್ ಪ್ರಯತ್ನ ಬತ್ತೆ ಐಟಿ ಯಾನ್ ಸಕ್ಸಸ್ ಆಯೆ ಕೊರಿಯರಿ ಆಯ್ತು ಒಟ್ಟಿಗೆ ಸರ್ ಈರ್ ನೆಕ್ಕು ತುಂಬ ಮಸ್ತ್ ಇತ್ತೆ ಸಮಾಜ ಸೇವಾ ಚಟುವಟಿಕೆಗಳು ತೊಡಗಿ ಸೈನಾರು ಮುಲ್ಲ ಬತ್ತದ 15 ವರ್ಷದಿಂಚಿ ಅರಿ ಕೊರ್ಪುನಾವಡ್ ತಂದಾಂಡ ಬಂಗಾರದ ಮುಂಕುತ್ತಿ ಕೊರ್ಪುನಾವಡ್ ಮರ್ದು ಕೊರ್ಪುನಾವಡ್ ಇಂಚಿನ ಮಸ್ತ್ ಸೇವೆಲ ಆವೊಂದುಂಡು ಬಹುಶಃ ಯಾನ್ ಐತ ಬಗ್ಗೆ ಕೀರ್ನ ದುಂಬು ಈ ಒಂಜಿ ಕ್ಷೇತ್ರದ ಈ ಒಂಜಿ ಬೇಲೆಗೆ ಜಪ್ನ ಹಿಡಿದು ಬುಕ್ಕ ಈರ್ನ ಜೀವನದ ದಾದ ಬದಲಾವಣೆ ಆತನ ಮಸ್ತ್ ಬದಲಾವಣೆ ಆತನೆ ಮಸ್ತ್ ಆತನೆ ದಾಯಪಂಡ ಒಂಜನೆ ದುಂಬು ಊರಿಗೂ 2 ವರ್ಷಕ್ಕೂ 1 ವರ್ಷಕ್ಕೂ ಬರೋದಂತೆ ಇಂದು ಈ ಬೇಲೆಗೆ ಜತ್ತಿನ ಹಿಡ್ದಬೇಕ ತಿಂಗಳು 3 ಸರ್ತಿ 4 ಸರ್ತಿ ಬರೋದಿಲ್ಲ ಅವು ಒಂಜಿ ಬದಲಾವಣೆ ಅಂಚನೆ ಎಂಕಲ ಇಂದೆಟ್ಟು ಬಿಸ್ನೆಸ್ ಎಲ್ಲ ಒಂತೆ ಎಂಕಲ ದುಂಬು ಪೋಂದಿಲ್ಲ ಅವು ಅಪ್ಪನ ಇಂಬೆ ಆಶೀರ್ವಾದನ ಕಾರಣ ಬಂದ ಎಂಕಲ ಎನ್ನುವ ಮಕ್ಕ ಎಂಕಲ ಇದು ಮುಟ್ಟದಲ್ಲ ಆರೋಗ್ಯ ಸಮಸ್ಯೆ ಆ ಸಮಸ್ಯೆ ದಾಲ ಇಜ್ಜಿ ಎಂಕಲ ಎಡ್ಡೆಡುಲ್ಲ ಎಂಕಲ ಎಡ್ಡೆಡ್ ನಡಪುಂಡು ಎಂಕಲ ಫ್ಯಾಮಿಲಿ ಎಡ್ಡೆ ನಡಪು ಕಂಪನಿ ಎಡ್ಡೆನು ನಮ್ಮ ಪೂರ ಇಂದು ಫ್ರೆಂಡ್ ಸರ್ಕಲ್ ಎಡ್ಡೆಡುಲ್ಲ ಅಂಚಾದ ದಾಲ ಎಂಕ್ಲೆಗೆ ಒಂದು ಐತ ವಿಷಯ ಎಂಕ್ಲೆಗೆ ನೆಗೆಟಿವ್ ದಾಲ ಇಜ್ಜಿ ಅಂದೆ ಆ ದೇವರನ ಆಶೀರ್ವಾದ ಯಾಪಲ್ಲ ಉಂಡು ನನ್ನ ದುಂಬಗಲ ಅವೇ ದೇವರನ ಆಶೀರ್ವಾದ ತಿಕ್ಕಾಡು ಇಂಚನೆ ನಡಪಡು ಪಂಪನ ಎನ್ನ ಒಂಜಿ ಅಪ್ಪೆಡ ಕೋರಿಕೆ ದಾಯಪಂಡ ಅಪ್ಪೆನ ಕೆಲಸ ಅನ್ನ ಮಂತು ಕೊರಿಯೆ ಸರಿ ಆತ ಅಂದ ಆತೆ ಇತ್ತೆ ಆಯ್ತಾ ಒಟ್ಟಿಗೆ ಸರ್ ಇದು ಮೂಲ ಬತ್ತದ ವರ್ಷಕ್ಕೆ 2 ಸರ್ತಿ ಸಾವಿರಾರು ಕುಟುಂಬಲೆಗೆ ಅರಿ ಕೊರಿಯರ್ ಮುಂಕುತ್ತಿ ಕೊರಿಯರ್ ಬಹುಶಃ ನೆಕ್ ಒಂಜಿದಾಲ ಮೂಲ ಪ್ರೇರಣೆ ಏನು ಅಂಚಿನ ಘಟನೆ ಅರಿ ಕೊರ್ಪನೆಗೆ ಪ್ರೇರಣೆ ಉಂಡು ಬೊಕ್ಕ ಮೂಕುತ್ತಿ ಕೊರ್ಪನೆಗೆ ಪ್ರೇರಣೆ ಉಂಡು ಇಜ್ಜಿ ಬಂದಿಜ್ಜಿ ಮೂಕುತ್ತಿ ಕೊರ್ಪನೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಪೊಣ್ಣು ಜೋಕಲಿಗೆ ಮೂಕುತ್ತಿ ಬೋಡು ತರಿಟ್ಟು ಬಗತ್ತಲೆ ಬೋಡು ಕೈಗೆ ಕಾಜಿ ಬೋಡು ಮುಂಡೋಗು ಬುಟ್ಟು ಬೋಡು ಇಂದು ಪೂರ ನಮ್ಮ ಹಿಂದೂ ಧರ್ಮಡು ಉಂಡು ಸನಾತನ ಧರ್ಮಡು ಇತ್ತನೇ ಇತ್ತದಾತನ ಬಂಡ ಈ ಪಾಶ್ಚಾತ್ಯ ಸ್ಕೂಲ್ ಬತ್ತಿನ ಹಿಡಿದ ಬಕ್ಕ ಅದು ಸ್ಕೂಲು ಆ ಸ್ಕೂಲ್ಡು ಈ ನಮ್ಮ ಜೋಗಲ ಆ ಸ್ಕೂಲ್ಡು ಪೋಯಿನ ಹಿಡ್ದ ಹತ್ರ ಐಕ್ ಒಂದೊಂದು ಪೋಪೇರು ಮೂಕುತ್ತಿ ದೀಪುಜರು ಮುಂಡೋಗು ಬುಟ್ಟು ಪಾಡುಜರು ಕೆಬಿತ ದೀಪುಜರು ಅಂಚಾತಲೆ ಬೊಕ್ಕ ಇಂದು ಅರಿ ಕೊರ್ಪುನ ಬಂಡ ಎಂಕಲ್ ಎಲ್ಲೆಪ್ಪುನಾಗ ಎಂಕಲ ಬಾರಿ ಬಂಗೋಡು ಎಂಕಲ್ ದುಂಬು ಬತ್ತಿನಕಲು ಎಂಕಲ್ ಬಂಜಿ ನಿಲಿಕೆ ಒನಸು ಮಲ್ಪನಿ ಬಂಡ ವರ್ಷ 2 ಸರ್ತಿ ಮಾತ್ರ ಕೃಷ್ಣ ಜನ್ಮಾಷ್ಟಮಿಗೆ ಬೊಕ್ಕ ಬಿಸುಕು ಆ ನೆನಪುಡು ಪಿರಾವ್ದು ಆ ನೆನಪುಡು ಯಾನು ಇತ್ತೆ ನಮ್ಮ ಇತ್ತೆ ನಿರ್ದ ಹತ್ರ ಇಂದು ಮಲ್ಪನಿ ನಮ್ಮ ಲೆಕ್ಕ ನಾನು ಏರ್ ಲಂಚ ಆ ಟೈಮುಡು
ಅರ್ಧ ಬಂಜಿಡು ಉಪ್ಪೆರ ಬಲ್ಲಿ ಇತ್ತಿನ ಉಳ್ಳೇರಿಂದ ಗೊತ್ತಿಜ್ಜಿ ಆಂಡ ಆ ನೆನಪುಡು ಯಾನ ಅವೇ ನೆನಪುಡು ಯಾನ ಎನ್ನದಿತ್ತೆ ಯಾನು ಕೊರೊಂದುಲ್ಲೆ ಮೂಜಿ ಸಾರ ಇಲ್ಲಡೆ ಕೊರೊಂದುಲ್ಲೆ 5 ಕಿಲೋ ತೆಲಕ್ಕೆ ಅವಳು ಹರಿ ಬಾರಿ ಎಡ್ಡೆ ಹರಿ ಧರ್ಮಕ್ಕೂ ಕೊರಪೆ ಬಂದು ಕಮ್ಮಿ ಕ್ರಾಯದ ಹರಿ ಕೊರ್ಪುಜಿ ಎಡ್ಡೆ ಕ್ರಾಯದಲ್ಲಿ ಹರಿದೆತ್ತು ಕೊರ್ಪುನಿ ಮೂಜಿ ಸಾರ ಇಲ್ಲಡೆ ಹಾಂ ವರ್ಷೋಡು 2 ಸರ್ತಿ ಕೊರೊಂದುಲ್ಲೆ ಹಾಂ ಆಯ್ತು ಒಟ್ಟಿಗೆ ಬೊಂಬೆ ಹಿಡ್ದು ಲಕ್ಷಗಟ್ಟಲೆದ ಮರ್ದನಿಗೆ ಅಂತ ಕೊರೊಂದಿಲ್ಲ ಸರ್ ನೆತ್ತ ಪಿರೋದಕ್ಕೆ ಬೊಂಬೈದು ಲಕ್ಷ ಕಟ್ಟಲೆ ಮರದ ಕೊರಪಿನ ಬಂಡ ಯಾನು ಪೂರ ಮರದ ಸ್ಟಾರ್ಟ್ ಕೊರ್ತಿಜಿ ಯಾನು ಕಾರಿ ಬೇನೆದ ಮರದ ಕೊಡುವಂತೆ ಇಲ್ಲಡ್ ಕೆಲವು ಪ್ರಾಯದ ಉಪ್ಪಿರ ಅಕ್ಲಿಗೆ ಕೈ ಬೇನೆ ಕಾರು ಬೇನೆ ಸೊಂಟ ಬೇನೆ ಅವು ಪೂರ ಉಪ್ಪುಂಡು ಗಂಟು ಬೇನೆ ಉಪ್ಪುಂಡು ಆಂಡ ಇಲ್ಲಡ್ ಇತ್ತಿನ ಅಕ್ಲಿಗೆ ಕ್ಯಾರು ಮಲ್ಪಿಜರು ಅವು ಹೆಂಗೆ ಗೊತ್ತುಂಡು ಅನುಭವ ಆತಂಡು ಆ ಅನುಭವದ ಮಿಥ್ಯ ಪನೊಂದುಲ್ಲೆ ಅಪ್ಪ ಏರಂಗಲ್ ನಮ್ಮ ಒಂಜಿ ಎಣ್ಣೆ ಕಣತ್ತು ಕೊರಂಡ ಅಕ್ಕಲಿಗೆ ಆಯ್ತಾ ಒಂಜಿ ಫಾಯ್ದ ತಿಕ್ಕೊಂಡು ಮನ್ಪಂಜಿ ಒಂದು ಬಕ್ಕ ಕೆಲವರು ಸೊಂಟ ಬೇನೆಗೆ ಗಂಟೆ ಬೇನೆಗೆ ಸುರು ಕೊರಿಯರ ಸುರು ಮಂತೆ ಐದು ಬಕ್ಕ ಬಂದ್ಪೇರು ತರೆ ಬೇನೆದು ಉಂಡ ಕೈ ಬೇನೆದು ಉಂಡ ಬಕ್ಕ ಬಂಜಿ ಗ್ಯಾಸ್ ತಿಂಜುಂಡು ಇಂಚನೆ ಒಂಜೊಂಜಿ ಹೆಚ್ಚ ಒಂದು ಪೋಂಡು ಹಾಂ ಸಮಸ್ಯೆ ಅಕ್ಕಲ ಹೆಚ್ಚ ಸಮಸ್ಯೆ ಬರೀರಿ ಸುರು ಮಂತೇರು ಅಂಚ ಈ ಮರ್ದೆಲ್ಲ ಹೆಚ್ಚ ಕೊರೊಂದು ಸುರು ಮಂತೆ ಬೇತೆ ಬೇತೆ ಸಿಕ್ಕಿದ ಮರ್ದು ಪಂಡ ಎಂಕ್ಲೆಗೆ ಇಂದು ಬೋಡು ರಿಪೋರ್ಟ್ ಇತ್ತನ ಮಾತ್ರ ಮರ್ದು ಕೊರ್ಪುನಿ ಇಜ್ಜನ ಆ ರಿಪೋರ್ಟ್ ತೂದು ಮರ್ದು ಮಲ್ಪುನಿ ಇಂದು ನಾಟಿ ಮರ್ದು ಎಂಕ್ಲು ಕೊರ್ಪುನ ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ಇತ್ತಲ್ಲ ಎಂಕ್ಲು ಮರ್ದು ಕೊರಪ ಮಸ್ತ್ ಜನಕ್ಕೆ ಅವು ಸುಮಾರು ಆತಂಡೆ ಫಸ್ಟ್ ಸ್ಟೇಜ್ ಬಿಡು ಬಕ್ಕ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜಿಗೆ ಆಪುಜಿ ಕೆಲಸ ಆಪುಜಿ ಐಟು ಅಪ್ಪನೆದುರು ಇರು ಪ್ರಾರ್ಥನೆ ಮಂತ ಕೊರ್ನ ಮರ್ದಿರ ಅಪ್ಪನೆದುರು ಪ್ರಾರ್ಥನೆ ಮಾಡ್ಕೊಂಡು ಪ್ರತಿ ಒರಿಯಾಗ ಯಾನು ಅಪ್ಪನೆ ಬಾಲಾಯಲೋಡು ಇಂದೆಡ್ದು ಬಾಲಾಯಲ್ ಇರ್ತೇನೆ ಐಟು ಚೀರ್ಮಬ್ಬ ಗೋತಿ ನಾಲ್ವೇರ್ನ ಅಂಚನೆ ಧೂಮಾವತಿನ ಅಂಚನೆ ವಿಷ್ಣುಮೂರ್ತಿನ ಮೂಜಿ ಕೊಡಿಟ್ಲ ಐಟ್ ನಡೆಟ್ಟಿದ್ದು ಪ್ರಸಾದ ನಡೆಗೆ ಮುಟ್ಟಾದು ಅಕ್ಲೆ ಕೊರೋದಂತೆ ಅವು ಫಲ ತಿಕ್ಕೊಂದಿತ್ತು ತುಲೆ ಇನಿ ರೆಡ್ ಕುಟುಂಬ ಬತ್ತಂಡು ಯಾನು ಕೊರ್ನ ಪ್ರಸಾದೋಡು ಅಕ್ಲೆ ಮದ್ನಾದ್ ಮಸ್ತ್ ವರ್ಷ ಅಂಡು ಜೋಕ್ಲಾತಿಜಿ ಮಸ್ತ್ ಡಾಕ್ಟರ್ನ ಮರ್ದು ಮಲ್ತೇರು ಐಟ್ಲ ಅಕ್ಲೆಗೆ ಫಲ ತಿಕ್ಕದಿಜಿ ಅಂಚ ಮೂಲ ಬತ್ತದ ಅಕ್ಲೆ ಪ್ರಾರ್ಥನೆ ಮಂತೇರಿ ಯಾನು ಪ್ರಸಾದ ಕೊರಿಯ 51 ದಿನತ್ತ ಪ್ರಸಾದ ಕೊರಿಯ ಅಕ್ಲೆಗೆ ಆ ಪ್ರಸಾದೋಡು ಅಕ್ಲೆಗೆ ಫಲ ತಿಕ್ಕೊಂಡು ಎಕಡೆ ನಿಖಲೆ ತೂಯರ್ ಸ್ಟೇಜ್ ಅಕ್ಲೆಗೆ ರೆಡ್ ಫ್ಯಾಮಿಲಿಗೆಲ್ಲ ಎಂಕ್ಲೆ ಇಂದು ಮಂತ ಸನ್ಮಾನ ಮಂತ ಅವು ಈ ಕ್ಷೇತ್ರದ ಒಂಜಿ ಕಾರಣಕ್ಕಾಗಿ ಸಾಕ್ಷಿಯಿಂದ ತುಲೆ ಅವು ಆ ಟೈಮಡ್ ಅಕ್ಲೆಗೆ ಅಂಚಿನ ಯೋಗ ಬೈದನ ಬಂದು ಗೊತ್ತಿಜ್ಜಿ ಆ ಅಕ್ಲೆಗೆ ಆ ಟೈಮಡ್ ಯಾನು ಪ್ರಸಾದ ಕೊರ್ನ ಯಾನು ಈತೆ ಪಂಟೆ ಹಾಪುಂಡು ಬಕ್ಕ ಯಾನು ಪಂಪ ಎನ್ನ ಪ್ರಸಾದೋಡೆ ಆತನ ಬಂದು ಎಂಕ ಪಂಟೆ ಹಾಪುಜಿ ಅವು ದೇವರಿಗೆ ಬಿಡ್ತಾನೆ ಈತ ಪೂರ್ಲೋಡು ಬ್ರಹ್ಮಕಲ ಶಾಂಡ್ ಸರ್ ನಿಕ್ಲು ಎನ್ನೆಡ್ದಲ್ಲ ಜಾಸ್ತಿ ಪೂರ್ಲೋಡು ಕ್ಷೇತ್ರ ನಿರ್ಮಾಣ ಆತಂದ್ರೆ ಸಾನ್ನಿಧ್ಯಲ್ನ ಅಭಿವೃದ್ಧಿ ಆತಂದ್ರೆ ಅಂಚನೆ ಜನಮಾನಿಲ್ ಮಾತ ಸೇರಿಯರು ಬ್ರಹ್ಮಕಲ ಶಾಂಡ್ ಸೊ ಈ ಪೂರ ಸಂಭ್ರಮದ ಸಂದರ್ಭಡು ದಾದ ಪನ್ಪಾರ ಖಂಡಿತ ಒಡ್ಲ ಎಂಕಲು ಎನ್ನೆಡ್ದಲ್ಲ ಹೆಚ್ಚ ಮಟ್ಟಡು ಎಂಕಲು ಇಂದು ಇತ್ತೆ ಕೆಲಸ ಆದು ಬ್ರಹ್ಮಕಲಸ ಆದು ಇನಿ ಒಂಜಿ ಖುಷಿದ ದಿನೊಟ್ಟು ಎಂಕಲು ಉಲ್ಲ ಊರ್ದಾಕ್ಲೆಗೆ ಅದು ಪಡು ಬತ್ತು ಸೇರಿನ ಭಕ್ತಾದಿಲೆಗೆ ಅದು ಪಡು ಭಕ್ತಾದಿನಕ್ಲೆಗೆ ದಾದ ಪನ್ಪನಿ ಪಂಡ ಈ ಕ್ಷೇತ್ರ ಖಾಲಿ ಎಂಕಲ ತೀಯ ಸಮುದಾಯ ಗೊತ್ತು ಮಾತ್ರೆಗಳು ದುಂಬುಲ ಮಾತ್ರೆಲ್ಲ ಬರುವಂತೇರು ಬಾಲಾಯಡು ಉಪ್ಪುನಗಲ ಮಾತ್ರೆಲ್ಲ ಬರುವಂತೇರು ಮರ್ದಗೆ ಬತ್ತಿನ ಅಕ್ಲೆಗೆಲ್ಲ ಪ್ರಸಾದ ಕೊರುವಂತೆ ಅಕ್ಲೆ ಈ ಕ್ಷೇತ್ರ ಬಂದುಂಡತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮುಕ್ಲಿ ಜಾತಿ ಜಾತಿ ಬೇಜ ಇಜ್ಜಿ ಮಾತೆರೆಗಳು ಉಂಡು ಮಾತೆಲ್ಲ ಬರ್ಪೇರು ಮರ್ದಗಳ ಮಾತೆಲ್ಲ ಬರ್ಪೇರು ಪ್ರಸಾದಗಳು ಮಾತೆಲ್ಲ ಬರ್ಪೇರು ಪ್ರಸಾದ ಪತ್ತೊಂದು ಬರ್ಪೇರು ನನ್ನ ದುಂಬಗಲ ಅಂಚನೆ ಇಂದು ಮಾತೆರೆಗಳ ಸಾರ್ವಜನಿಕವಾದ ಈ ಕ್ಷೇತ್ರ ಉಂಡು ಹಾಂ ಓಕೆ ನನ್ನ ದುಂಬಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಲ ಯೋಚನೆದೆಲ್ಲ ಉಂಡ ಸರ್ ಸದ್ಯದ ಮಟ್ಟಿಗೆ ಎಂಕಲ್ ಮಲ್ಪನಾಂಡ ಯೋಚನೆ ಇತ್ತುಂಡು ಆಂಡ ಒಂತೆ ಡಿಲೇ ಮಲ್ಪ ದಯಮನ್ ಇಂದಕ್ಕೆ ಕಾಸು ಮಸ್ತ್ ಖರ್ಚಾಂಡು ಎನ್ನಿಡದಿಲ್ಲ ಹೆಚ್ಚ ಖರ್ಚಾಂಡು ಡಬ್ಬಲ್ ಖರ್ಚಾಂಡು ಅಂಚಾಡ್ದು ಯೋಜನೆ ಉಂಡು ಎಂಕ್ಲೆಗೆ ಜೋಕ್ಲೆಗೆ ಬಾಲವಾಡಿ ಮಲ್ಪೊಡು ಬಂದುಂಡು ಮೂಲೆ ಜಾಗೆಲ್ಲ ಉಂಡು ಆಯ್ತಾ ರೂಮಲ್ಲ ಉಂಡು ಅಂಚೆ ಒಂಜೊಂಜಿ ಸ್ಟೆಪ್ ಅವು ಏತು ಸಾಕಾರ ಹಾಕೊಂಡು ಬಂದು ಪಂಡ್ರೆ ಆಪುಜಿ ಆಂಡ ಮನಸ್ಸಿಡ್ತೇನೆ ಏನು ಕೇರ್ನೇಕೆ ಆತ ಮನಸ್ಸಿಡ್ತೇನೆ ಪಂಡೆ ಆತೆ ಓಕೆ ಅವಡ ಸರ್ ನಾ ಮನಸ್ಸು ನನ್ನೊಂದು ಜಾತು ಆಶೆಲುಪ್ಪು ಆಕಾಂಕ್ಷೆಲುಪ್ಪು ಅತಂದಂಡ ನನ್ನೊಂದು ಜಾತಿ ಯೋಜನೆಯಲ್ಲಿ ಮನಸ್ಸು ಪಾಡ್ದು ಪರ ಅವು ಪೂರಲ ಅಪ್ಪನ ಆಶೀರ್ವಾದ ಈಡೇರಾಡು ನನ್ನೊಂದು ಜಾತಿ ಇಂಚಿನ ಓಲು ಪೂರ ಇರ್ನ ಅವಶ್ಯಕತೆ ಉಂಡಾಡಿ ಪೂರ ಇರ್ನ ಸೇವೆ ತಿಕ್ಕು ನಂಚ ಆವಡು ಎಂಕಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಎಸ್ ಇದಿಷ್ಟು ಎರುಂಬು ಸಿಂಹಮೂಲೆಯ ಶ್ರೀ ಬೊಳ್ನಾಡು ಭಗವತಿ ಕ್ಷೇತ್ರದ ಒಂದು
ಪುನರ್ ನಿರ್ಮಾಣಗೊಂಡಂತಹ ಹಿನ್ನೆಲೆ, ಅದರ ಜೊತೆಗೆ ಈ ಒಂದು ಕ್ಷೇತ್ರದ ರೂವಾರಿಗಳಾಗಿ ಕೆಲಸವನ್ನು ಮಾಡಿರುವಂತಹ ಕೊಡುಗೈ ದಾನಿಯಾಗಿರುವಂತಹ ಕೃಷ್ಣ ಎನ್ ಉಚ್ಚಿಲ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಕೂಡ ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಈ ಮೂಲಕ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆದಿದೆ ಅನ್ನುವಂಥದ್ದನ್ನು ಹೇಳ್ತಾ ನಿಶಾ ಕಿರಣ್ ಬಾಳೆಪುಣಿ ಮತ್ತು ಲತೇಶ್ ಬಿಡ್ಲಾ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.